MS ಚಾನಲ್ಗೆ ಸುಸ್ವಾಗತ. ಆತ್ಮೀಯರೇ, MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕಾನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಆನಂದಿಸಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಆಸೀನರಾಗಿರುವಂತಹ ಪ್ರಭಾರಿ ಶಿಕ್ಷಕರಾದ ಅನಿಲ್ ಕುಮಾರ್ ಅವರೇ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ಪೋಷಕರ ಬಂಧುಗಳೇ, ಈ ದಿನ ಈ ಒಂದು 2024-25ನೇ ಸಾಲಿನ ಕೊನೆಯ ವಾರ್ಷಿಕ ಒಂದು ಪೋಷಕರ ಸಭೆಯನ್ನು ನಾವು ಆಯೋಜನೆ ಮಾಡಿದ್ವಿ. ಯಾಕೆ ಕೊನೆ ಅಂದ್ರೆ ಇನ್ನ ಕೇವಲ 4 ತಿಂಗಳಿದೆ ಎಕ್ಸಾಮ್. ಯಾಕಂದ್ರೆ ಈಗಾಗಲೇ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಈಗಾಗಲೇ ಮುಗಿದಿದೆ. ನಿಮ್ಮ ಮಕ್ಕಳ ಅವರ ಒಂದು ಪ್ರಗತಿ ಕೂಡ ನಿಮ್ಮ ಮುಂದೆ ಈಗ ಕಣ್ಣು ಕಾಣಿಸ್ತಾ ಇದೆ. ಯಾಕಂದ್ರೆ ನೀವೆಲ್ಲ ಈಗಾಗಲೇ ನೋಡಿದ್ದೀರ, ಮಕ್ಕಳಿಗೆ ನಾವು ಈಗಾಗಲೇ ಆನ್ಸರ್ ಪೇಪರ್ಸ್ ಎಲ್ಲ ಕೊಟ್ಟಿದ್ದೀವಿ. ಅದೇ ರೀತಿ ನಿಮ್ಮ ಮಕ್ಕಳು ಹೇಳಿರ್ಬೋದು ಅಥವಾ ಹೇಳಿದೇನೋ ಇರಬಹುದು. ಯಾಕಂದ್ರೆ ಇವತ್ತು ಅದಕ್ಕೆ ನಿಮ್ಮನ್ನು ಕರೆಸಿದ್ದು. ಯಾಕಂದ್ರೆ ಇವತ್ತು ಇಂಪಾರ್ಟೆಂಟ್ ಒಂದು ಮೀಟಿಂಗ್. ಯಾಕೆ ಅಂತ ನಾನು ಹೇಳಿದ್ರೆ, ಈಗಾಗಲೇ ನಾವು ಅನಿಲ್ ಸರ್ ನಾನು ಸುಮಾರು ಒಂದು 8 ಗಂಟೆ ತನಕ ಕ್ಲಾಸ್ ತಗೊಂತಾ ಇದ್ದೀವಿ ರಾತ್ರಿ ಈಗಾಗಲೇ. ಯಾಕಂದ್ರೆ ನಾವು 8 ಗಂಟೆ ತನಕ ಹಾಸ್ಟೆಲ್ ನಾವು ತಗೊಂಡ್ವಿ. ಹಾಗಾಗಿ ಇಲ್ಲಿ ನಮ್ಮ ಶಾಲೆಯಲ್ಲೇ ಲೈಟ್ ಇದೆ, ಐಮಾಸ್ ಲೈಟ್ ಇರೋದ್ರಿಂದ ಇಲ್ಲೇ ತಗೊಂತಾ ಇದ್ದೀವಿ ವಾತಾವರಣ. ಆದ್ರಿಂದ ದಯವಿಟ್ಟು ನೀವೆಲ್ಲರೂ 8 ಗಂಟೆ ತನಕ ನಮ್ಮ ಮಕ್ಕಳು ಇಲ್ಲೇ ಇರಬೇಕು. ಯಾಕಂದ್ರೆ ಈಗಾಗಲೇ ಗಂಡು ಮಕ್ಳು ಇದ್ದಾರೆ. ಈಗ ಹೆಣ್ಣು ಮಕ್ಕಳು ನಮ್ಗೆ ಪ್ರಾಬ್ಲಮ್ ಆಗಿದೆ. 6:30 ತನಕ ಪಾಪ ಹೆಣ್ಣು ಮಕ್ಳು ಇದ್ದಾರೆ. ಯಾಕಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇರೋರು ಇನ್ನೂ ಕೆಲವರು ಏನಾದ್ರು ನಾವು ಬಂದು ಕರ್ಕೊಂಡು ಹೋಗ್ತೀವಿ ಸರ್ ಅಂತ ನೀವೇನಾದ್ರೂ ಇಚ್ಛೆ ಇದ್ರೆ ಅವರು ಕೂಡ ನಾವು ಇಲ್ಲಿ 8 ಗಂಟೆ ಕ್ಲಾಸ್ ತಗೊಂತೀವಿ. ಅಂದ್ರೆ ನೀವು ಬಂದು ಕರ್ಕೊಂಡು ಹೋಗ್ಬೇಕು ಮಕ್ಕಳು. ಯಾಕಂದ್ರೆ ಈಗ ಆ ಜವಾಬ್ದಾರಿ ನೀವು ತಗೊಂಡ್ರೆ ಮಕ್ಕಳು ಇಟ್ಕೊಂತೀವಿ, ಇಲ್ಲ ನಾವು ಮಕ್ಕಳು ಇಟ್ಕೊಳಕ್ ಆಗಲ್ಲ, ಹೆಣ್ಣು ಮಕ್ಕಳು. ಯಾಕಂದ್ರೆ ಹೆಣ್ಣು ಮಕ್ಕಳಲ್ವಾ, ಆದ್ರಿಂದ ನೀವೇ ಬಂದು ಕರ್ಕೊಂಡು ಹೋಗ್ತಿದ್ರೆ. ಯಾಕಂದ್ರೆ ನಾವು ಶಿಕ್ಷಕರಾಗ್ಲಿ ದುಡಿತಾ ಇದೀವಿ. ಈಗ ಪರೀಕ್ಷೆ ನಮ್ಗೆ ಆಗ್ಬಿಟ್ಟಿದೆ. ಯಾಕಂದ್ರೆ ಮಕ್ಕಳಿಗೆ ಭಯ ಭಕ್ತಿ ಇಲ್ಲ, ಕಡಿಮೆ ಆಗೋಗಿದೆ. ಈಗ ಇನ್ನು 10 ದಿನ ಕೂಡ ಅವ್ರು ಭಯ ಭಕ್ತಿ ಬರ್ದೇ ಇದ್ರೆ ತುಂಬಾ ಕಷ್ಟ ಇದೆ. ಯಾಕಂದ್ರೆ ಪೇಪರ್ಸ್ ನೋಡ್ತೀರಿ ಈಗ ಪೇಪರ್ಸ್. ಯಾಕಂದ್ರೆ ಅವ್ರಿಗೆ ಇಷ್ಟೊಂದು ಮೊನ್ನೆ ಸ್ಟೇಟ್ ಲೆವೆಲ್ ಆಕ್ಚುಲಿ ತುಂಬಾ ಸುಲಭ ಕೊಡ್ತಾರೆ ಪೇಪರ್ಸ್, ಅವ್ರು ವರ್ಕ್ ಮಾಡ್ತಾ ಇಲ್ಲ. ಅದರಿಂದ ಇನ್ನು ಮುಂದೆ ನೀವು ಸ್ವಲ್ಪ ಕಾಳಜಿ ತಗೋಬೇಕು. ಇನ್ನು 10 ದಿನ ಅಷ್ಟೇ ಟೈಮ್ ಇರೋದು. ಒಂದೊಂದು ಸಬ್ಜೆಕ್ಟ್ಗೆ 2 ದಿನ 3 ದಿನ ಟೈಮ್ ಇರುತ್ತೆ. ಆದ್ರೂ ಕೂಡ ಓದ್ಬೋದು ಮಕ್ಕಳು. ಸ್ವಲ್ಪ ನೀವು ಕಾಳಜಿ ವಹಿಸ್ಬೇಕು. ಈಗ ಕಾಳಜಿ ವಹಿಸಿದ್ರೇನೆ ಅವ್ರಿಗೆ ವರ್ಷ ಪೂರ್ತಿ ನಾವೆಲ್ಲ ಮಾಡಿದ್ದೀವಿ. ನಾವು ಈಗಲೂ ಇನ್ನೂ ರಾತ್ರಿ ಅವ್ರ ಜೊತೆ ಇರ್ತೀವಿ, 8 ಗಂಟೆ ತನಕ ಇರ್ತೀವಿ. ಚೆನ್ನಾಗಿ ಓದೋ ಮಕ್ಕಳ ಪೇರೆಂಟ್ಸ್ ಬೇಕಾದ್ರೆ ನೀವು ಇಷ್ಟಪಟ್ಟು ನಾವು ಕರ್ಕೊಂಡು ಹೋಗ್ತೀವಿ ಸರ್, ಜವಾಬ್ದಾರಿ ತಗೊಂಡು. ಅದು ಹೆಣ್ಣು ಮಕ್ಕಳು ತಂದೆ ಗಂಡು ಮಕ್ಳು ಯಾಕಂದ್ರೆ ಇರ್ತಾರೆ. ಗಂಡು ಮಕ್ಳು ಅಂತಂದ್ರೆ ಇರ್ತಾರೆ 8 ಗಂಟೆ ತನಕ ಇರ್ತಾರೆ. ಆಮೇಲೆ 8:30 ಲಾಸ್ಟ್ ಬಸ್ ಬರ್ತಾರೆ, ಅದಕ್ಕೆ ಹೋಗೋರಿದ್ದಾರೆ. ಹಾಸ್ಟೆಲ್ ಇರ್ತಾರೆ. ಗಂಡು ಮಕ್ಳು ನಮಗೆ ಪ್ರಾಬ್ಲಮ್ ಇಲ್ಲ. ಹೆಣ್ಣು ಮಕ್ಕಳಲ್ಲಿ ಸರ್ ನಮ್ಮ ಮಗು ಚೆನ್ನಾಗಿ ಓದ್ತಾ ಇದೆ, ಇನ್ನೂ ಸ್ವಲ್ಪ ಹೇಳ್ಕೊಡಿ ಸರ್ ಅವ್ರಿಗೆ ಅಂತ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದು ನೀವೇ ಏನಾದ್ರು ಕಾಳಜಿ ವಹಿಸಿ ಸರ್ ನಾವು ಒಂದು ವಾಪಸ್ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಇಲ್ಲಿ ನಾವು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಿರುತ್ತೆ. ಮತ್ತೆ ಮನೆ ಕರ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ದಿರ್ಬೇಕು. ಯಾಕಂದ್ರೆ ಹೆಣ್ಣು ಮಕ್ಕಳ ವಿಷಯದಲ್ಲಿ ನಾವು ಸೂಕ್ಷ್ಮವಾಗಿ ಹೇಳೋದಕ್ಕಾಗಲ್ಲ, ಅರ್ಥ ಆಯ್ತಾ? ಯಾಕಂದ್ರೆ ಇಲ್ಲಿ ನಾವು ಇಟ್ಕೊಳಕ್ಕಾಗಲ್ಲ. ಆದ್ರಿಂದ ನಿಮ್ಮ ಜವಾಬ್ದಾರಿ ನಾವಿರೋ ನಾವು ಇಟ್ಕೊಂಡಿರ್ತೀವಿ. ನಮ್ಮ ಜವಾಬ್ದಾರಿ ಕರ್ಕೊಂಡು ಹೋಗೋ ಜವಾಬ್ದಾರಿ ನಿಮ್. ಮತ್ತೆ ಈಗಾಗಲೇ ಸುಮಾರು ಈ ವರ್ಷದಲ್ಲಿ ನಮಗೆ ಮಕ್ಕಳು 82 ಮಕ್ಕಳು ಇದ್ರು. 82 ಮಕ್ಕಳು ಎಕ್ಸಾಮ್ ನಮ್ಗೆ ಇನ್ನೊಂದು ವಾರದಲ್ಲಿ ಬರುತ್ತೆ. ಎಕ್ಸಾಮ್ ವಾರ ಇರುವಾಗ ವಾರಕ್ಕೆ ಬರುತ್ತೆ. ಸೆಂಟರ್ ಕೂಡ ಎಲ್ಲಿ ಅಂತ ಅನೌನ್ಸ್ ಆಗುತ್ತೆ. ಅವರ ರಿಜಿಸ್ಟರ್ ನಂಬರ್ ಕೂಡ ಎಲ್ಲ ಬರುತ್ತಿಲ್ಲ ಮಕ್ಕಳಿಗೆ. ಆದ್ರಿಂದ ಸೆಂಟರ್ ಇಲ್ಲೇ ಇರುತ್ತೆ, ಆದರ್ಶ ಸ್ಕೂಲ್ ಸೆಂಟ್ರು. ನಿಮ್ಮ ಒಂದು ಜವಾಬ್ದಾರಿ ಇರುತ್ತೆ, ಮಕ್ಕಳ ಒಂದು ಜವಾಬ್ದಾರಿ ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡು ಬರ್ಬೇಕು. ಅರ್ಥಾಯ್ತಾ? ಇಲ್ಲೇ ಆದರ್ಶ ಸಿದ್ದೇಪಲ್ಲಿ ಕ್ರಾಸ್ ಗೊತ್ತಲ್ಲ, ಸಿದ್ದೇಪಲ್ಲಿ ಕ್ರಾಸ್ ಅಲ್ಲಿ ಆದರ್ಶ ಶಾಲೆ ಇದೆ. ಬೆಳಿಗ್ಗೆ ನೀವು ಹಾಲ್ ಟಿಕೆಟ್ಸ್ ನಾವು ಕೊಟ್ಟ ಮೇಲೆ ನಿಮ್ಮ ಜವಾಬ್ದಾರಿ ಸರಿಯಾಗಿ ಇಟ್ಕೊಂಡಿರ್ಬೇಕು. ಯಾಕಂದ್ರೆ ಕೆಲವರು ಅಲ್ಲಿ ಹೋದ ಹಾಲ್ ಟಿಕೆಟ್ ಮರ್ತ ಹೊಡೋದಿಲ್ಲ. ಆದ್ರಿಂದ ನಿಮ್ಮ ಹಾಲ್ ಟಿಕೆಟ್ ಅನ್ನ ಇಟ್ಕೊಂಡು ಒಳಗಡೆ ಸೇರಿಸಲ್ಲ. ಎಕ್ಸಾಮ್ ಅಲ್ಲಿ ಹಾಲ್ ಟಿಕೆಟ್ ಇಲ್ಲದ್ರೆ ಒಳಗಡೆ ಸೇರಿಸಲ್ಲ. ದಯವಿಟ್ಟು ನೀವು ಜ್ಞಾಪಕ ಮಾಡಬೇಕು, ಪ್ರತಿದಿನ ಕಳಿಸುವಾಗ ಜ್ಞಾಪಕ ಮಾಡಬೇಕು. ಯಾಕಂದ್ರೆ ನಾವು ಇರೋದಿಲ್ಲ, ಯಾಕಂದ್ರೆ ನಮ್ಮನ್ನ ಎಲ್ಲೆಲ್ಲ ಹಾಕೊಂಡಿರ್ತಾರೆ ಎಕ್ಸಾಮ್ ಬಿಟ್ಟಿಗೆ.
ಈಗ ನಮ್ಮನ್ನು ಕೂಡ ಯಾಕೆಂದ್ರೆ ಅಲ್ಲಿ ನಾವು ಇರೋದಕ್ಕೆ ಅವಕಾಶ ಇಲ್ಲ. ಆದ್ರಿಂದ ನೀವು ಪ್ರತಿದಿನ ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಬಸ್ಸುಗಳು ಇದೆ, ಅನುಕೂಲ ಇದೆ. ನೀವು ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಿದ್ರೆ ಕರ್ಕೊಂಡು ಹೋಗ್ಬೋದು. ಎಕ್ಸಾಮ್ ಸರಿಯಾಗಿ ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ಆಗುತ್ತೆ. ಎಕ್ಸಾಮು 1:15 ತನಕ ಎಕ್ಸಾಮ್ ಇರುತ್ತೆ. ಸಬ್ಜೆಕ್ಟ್ಸ್ ಇದು 4 ಸಬ್ಜೆಕ್ಟ್ಸ್ 1:15 ತನಕ ಇರುತ್ತೆ. ಲ್ಯಾಂಗ್ವೇಜ್ ಅಲ್ಲಿ ಇಂಗ್ಲಿಷ್ ಮತ್ತು ಹಿಂದಿ ಇವೆರಡು ಮಾತ್ರ 1 ಗಂಟೆಗೆ ಎಕ್ಸಾಮ್ ಇರುತ್ತೆ, 10 ಗಂಟೆಗೆ. ಅದು 3 ಅವರ್ಸ್. ಇನ್ನೆಲ್ಲ 3:15 ಗಂಟೆ ಇರುತ್ತೆ. ನೀವು ಬೆಳಗ್ಗೆ ಬೇಗ ಫಸ್ಟ್ ದಿನ ನೀವು 9 ಗಂಟೆಗೆ ಕರ್ಕೊಂಡು ಹೋಗಿ ಮಗುನ. ಅಲ್ಲಿ 9 ಗಂಟೆಗೆ ನಿಲ್ಲಿಸಿ, ಯಾಕಂದ್ರೆ ಯಾವ ರೂಮಲ್ಲಿ ಮಕ್ಳು ಇರ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಅಲ್ಲಿ ಹೊರಗಡೆ ನೋಟಿಸ್ ಬೋರ್ಡ್ ಹಾಕ್ತಾರೆ. ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ನೋಡ್ಕೊಂಡು ಆ ಒಂದು ಮಗು ಯಾವ ರೂಮಲ್ಲಿ ಇದೆ ಅನ್ನೋದು ಅದು ನೀವು ನೋಡ್ಕೋಬೇಕು. ಆದ್ರಿಂದ 9 ಗಂಟೆಗೆ ನೀವು ಕರ್ಕೊಂಡು ಹೋಗಿ. ಅಕಸ್ಮಾತ್ ನಿಮ್ಮೂರಲ್ಲಿ ಯಾರಾದ್ರೂ 2-3 ಮಕ್ಕಳು ಇದ್ರೆ ಯಾರಾದ್ರೂ ಒಬ್ಬರು ಜವಾಬ್ದಾರಿ ತಗೊಂಡು ಕರ್ಕೊಂಡು ಹೋಗಿ. ಯಾಕಂದ್ರೆ ಕೆಲಸ ಇದ್ದರೆ ಅಕಸ್ಮಾತ್ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ನಾವು ಇಲ್ಲಿದ್ದೀರಿ, ನಾವೇ ಕರ್ಕೊಂಡು ಹೋಗ್ತೇವೆ. ನಮ್ಮ ಸೆಂಟ್ರಿ ಲಾಸ್ಟ್ ಇಯರ್ ಕ್ಯಾನ್ಸಲ್ ಆಯ್ತು, ಇವಾಗಲೂ ಕ್ಯಾನ್ಸಲ್ ಆಯ್ತು. ಆದ್ರಿಂದ ಈಗ ಆದರ್ಶ ಸ್ಕೂಲಲ್ಲಿ ಇರೋದ್ರಿಂದ ಇದು ಎಕ್ಸಾಮಿನೇಷನ್ ದೃಷ್ಟಿಯಿಂದ ಸುಮಾರು ನೋಡಿ 21ನೇ ತಾರೀಕು ಪ್ರಾರಂಭ ಆದ್ರೆ ಎಕ್ಸಾಮ್ ಏಪ್ರಿಲ್ 4ನೇ ತಾರೀಕು ತನಕ ಇರುತ್ತೆ. ಆಲ್ ಟಿಕೆಟ್ ಅಲ್ಲಿ ಇರುತ್ತೆ ಡೇಟ್ಸ್ ಯಾವತ್ತು ಅಂತ. ಅದೇ ತರ ಒಂದೊಂದು ಸಬ್ಜೆಕ್ಟ್ ಗ್ಯಾಪ್ ಇರುತ್ತೆ. ಮೊದಲು ಹಬ್ಬಗಳು ಬರುತ್ತೆ, ಆಮೇಲೆ ಒಂದೊಂದು ಸಬ್ಜೆಕ್ಟ್ ಗ್ಯಾಪ್ ಕೊಡ್ತಾರೆ. ಭಾನುವಾರದ ಎಕ್ಸಾಮ್ ಇರಲ್ಲ. ಯಾಕಂದ್ರೆ ಈಗ PUC ಎಕ್ಸಾಮ್ ನಡೀತಾ ಇದೆ. PUC ಎಕ್ಸಾಮ್ 1ನೇ ತಾರೀಕಿಂದ ಪ್ರಾರಂಭ ಆಗಿದೆ. PUC ಎಕ್ಸಾಮ್ 20ನೇ ತಾರೀಕು ಕ್ಲೋಸ್ ಆಗ್ತಾ ಇದ್ದಂಗೆ ಇವ್ರು 4ನೇ ದಿನದಿಂದ ಎಕ್ಸಾಮ್ ಇರುತ್ತೆ 21ರಿಂದ. ಅದಕ್ಕೆ ತುಂಬಾ ದೃಷ್ಟಿ ಕೊಡಿ. ಆಮೇಲೆ ಈಗ ನಿಮ್ಮ ಮಗು ಏನಾದ್ರು ಅಪೇಕ್ಷೆ ಪಟ್ಟರೆ, ಹೆಣ್ಣು ಮಕ್ಕಳೆಲ್ಲ ನಾನು ಹೇಳ್ತಾ ಇದ್ದೀನಿ, ನಾನು ಕಲಿಬೇಕು ಮಾಸ್ಟರ್ ಹತ್ರ ಅಂತ ಚೆನ್ನಾಗಿ ಓದೋ ಮಕ್ಕಳ ಪೇರೆಂಟ್ಸ್ ನೀವು ಬಂದು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಆಗ್ಲೇ ಹೇಳಿದೆ. ನಾನು ಕರ್ಕೊಂಡು ಹೋಗ್ತೀನಿ ಸರ್, ನಮ್ಮ ಯಜಮಾನ್ ಕರ್ಕೊಂಡು ಹೋಗ್ತಾರೆ ಬಂದು, ಅಥವಾ ನಾವು ಬರ್ತೀವಿ ಸರ್ ಕರ್ಕೊಂಡು ಹೋಗ್ತೀವಿ ಅಂತ. ಯಾಕಂದ್ರೆ ಖರ್ಚಿರುತ್ತೆ. ಅದಕ್ಕೆ ನಾವು ಬಸ್ಸುಗಳು ಕಳಿಸಲ್ಲ, ಹೆಣ್ಣು ಮಕ್ಕಳು ಮಾತ್ರ ಬಸ್ಸಲ್ಲಿ ನಾವು ಜವಾಬ್ದಾರಿ ತಗೊಳ್ಳಲ್ಲ. ಪಾಠ ಹೇಳ್ಕೊಡ್ತೀನಿ. ಅದು ನಿಮ್ ಜವಾಬ್ದಾರಿ, ಕರ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ದು. ಯಾಕಂದ್ರೆ ಅವ್ರು ಸೆಪರೇಟ್ ರೂಮಲ್ಲಿ ಕೂರಿಸ್ತೀವಿ, ಸೆಪರೇಟ್ ಆಗಿ ಅವ್ರಿಗೆ ನಾವು ಹೇಳ್ಕೊಡ್ತೀವಿ. ಅಂತ ಅವ್ರ ಇಂಟ್ರೆಸ್ಟ್ ಇದ್ರೆ ಬೇಕಾದ್ರೆ ಪರ್ಸನಲ್ ಆಗಿ ಬಂದು HM ಫೋನಲ್ಲಿ ಮಾತಾಡೋದು ಅಥವಾ ನೀವು ಪರ್ಸನಲ್ ಆಗಿ ಬಂದು ಹೇಳಿದ್ರು ಕೂಡ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಅಂತವ್ರು ನೀವು ಜವಾಬ್ದಾರಿ ತಗೋಬೇಕು. ಪೋಷಕರ ಸಭೆಯಲ್ಲಿ ಬೇಕಾದ್ರೆ ಒಂದು ಮೆಸೇಜ್ ಕೂಡ ನಾನು ಬೇಕಾದ್ರೆ ಮಾಡ್ತೀನಿ. ನಾನು ಇದರಲ್ಲಿ ಗ್ರೂಪಲ್ಲಿ ಬೇಕಾದ್ರೆ ನೀವು ಇಂಟ್ರೆಸ್ಟ್ ಇರೋದು ಬೇಕಾದ್ರೆ ಸರ್ ಹೇಳ್ಕೊಳ್ಳಿ ಸರ್ ನಮ್ಮ ಮಗುಗೆ ನಾವು ಬೇಕಾದ್ರೆ ಬರ್ತೀವಿ ಅಂತ ಹೇಳಿದ್ರೆ ನಾವು ಅದಕ್ಕೆ ಅಕ್ಸೆಪ್ಟ್ ಮಾಡ್ತೀವಿ. ನಾವು ಇರ್ತೀವಿ. ನಾವು 8 ಗಂಟೆಗೆ ಹೇಳಿ ನಾವು ಹೊಸಕೋಟೆಯಿಂದ ಬರೋದಿಲ್ಲ. 9 ಗಂಟೆ ಲಾಸ್ಟ್ ಬಸ್ ಹೋಗುತ್ತೆ, 11 ಗಂಟೆ ಅದು ಹೊಸಕೋಟೆಗೆ. ಮತ್ತೆ ಬೆಳಿಗ್ಗೆ ನಾವು 4 ಎದ್ದು ಬೇಗ ಬರ್ತೀವಿ. ನಾವು ನಿದ್ದೆನೇ ಮಾಡಿಲ್ಲ, ಸುಮಾರು 6 ತಿಂಗಳಾಗಿದೆ ಸರಿಯಾಗಿ ನಿದ್ದೆ ಮಾಡಿ. ನಮಗೆ ಟೆನ್ಷನ್ ಆಗೋಗಿದೆ, ಮಕ್ಕಳಿಗೆ ಟೆನ್ಷನ್ ಇಲ್ಲ. ಯಾಕಂದ್ರೆ ಶಿಕ್ಷಕರೆಲ್ಲ ನಾವು ಒದ್ದಾಡ್ತಾ ಇದ್ವಿ. ಮಕ್ಕಳಿಗೆ ಸ್ವಲ್ಪ ಟೆನ್ಷನ್ನೇ ಇಲ್ಲ, ಆರಾಮಾಗಿದ್ದಾರೆ ಮಕ್ಕಳು. ನಮಗೆ ಎಕ್ಸಾಮ್ ಆಗೋಗಿದೆ ಈಗ. ಆದ್ರಿಂದ ಅದಕ್ಕೆ ನೀವು ಸ್ವಲ್ಪ ಇನ್ನು ಮುಂದೆ 4 ದಿನ ನೀವು ಜವಾಬ್ದಾರಿ ತಗೊಳ್ಳಿ. ನಾವು ಇರ್ತೀವಿ, ನಾವೆಲ್ಲೇ ಇರ್ತೀವಿ. ನೀವು ಎನಿ ಟೈಮ್ ನಾವು ಶನಿವಾರ ನೋಡಿ ನಾಳೆನೂ ಬರ್ತೀವಿ. ನಾಳೆ ಬೆಳಿಗ್ಗೆ ಸಾಯಂಕಾಲ ತನಕ ಇರ್ತೀವಿ. ನಾವು ರಜಾನೇ ಇಲ್ಲ ನಮಗೆ. ಶಿವರಾತ್ರಿ ಹಬ್ಬದ ದಿನ ನಾವು ಇಬ್ಬರು ಇದ್ದಿಲ್ಲ. ಶಿವರಾತ್ರಿ ಹಬ್ಬದ ದಿನ ಶಿವರಾತ್ರಿ ಹಬ್ಬ ಕೂಡ ಮಾಡಲಿಲ್ಲ ಸರ್. ಯಾಕಂದ್ರೆ ಮಾಡಿದ್ರೆ ನಮ್ದು ಸಬ್ಜೆಕ್ಟ್ ಇದ್ದಿದ್ದ. ನಾವು ಶಿವರಾತ್ರಿ ಹಬ್ಬದ ದಿನ ವಾತಾವರಣ ಯಾವ ರೀತಿ ಬದಲಾವಣೆ ಆಯ್ತು, ಮತ್ತೆ ಯಾವ ರೀತಿ ಅವರ ರಿಸಲ್ಟ್ಸ್ ಕೂಡ ಅಷ್ಟೇ. ನಮ್ಮ ಶಾಲೆಯಲ್ಲಿ ಉತ್ತಮ ರಿಸಲ್ಟ್ ಬಂದಿದ್ದಕ್ಕೋಸ್ಕರ ದೂರದ ಊರುಗಳಿಂದ ಬಂದು ನಮ್ಮ ಶಾಲೆಗೆ ಸೇರಿಸಿದ್ರು. ಈಗ ದೂರದ ಊರುಗಳಿಂದ ಸುಮಾರು ಮಕ್ಕಳು ಬರ್ತಾ ಇದ್ದಾರೆ, ಎಲ್ಲ ಹಾಸ್ಟೆಲ್ ಸೇರಿಸಿದ್ದಾರೆ. ಯಾಕೆ ಸೇರಿಸಿದ್ರು ಅಂತ ಕೇಳಿ ಅವರೇ ಕೇಳ್ತಿದ್ರು, ಅಷ್ಟು ದೂರದಿಂದ ಏನಕ್ಕೆ ಬಂದ್ರು ನಮ್ಮ ಸ್ಕೂಲ್ಗೆ. ಯಾಕಂದ್ರೆ ನಮ್ಗೆ ಸ್ಟಾಫ್ ಕಡಿಮೆ ಆಗ್ಬಿಟ್ಟಿದೆ, ಮಕ್ಕಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ನಾವು ಕೇಳ್ತಾ ಇರ್ತೇವೆ ಮಕ್ಕಳನ್ನ ದೂರದಿಂದ ಬಂದಿರೋರು, ಯಾಕೆ ನಿಮ್ಮ ಊರ ಪಕ್ಕದಲ್ಲಿ ಇದೆಯಲ್ಲ ಸ್ಕೂಲ್ ಚೆನ್ನಾಗಿಲ್ಲ ಅಂತ ಸರ್, ಇಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್, ಅದಕ್ಕೆ ಸೇರಿಸ್ತೀವಿ ಹಾಸ್ಟೆಲ್ ಸೇರಿಸ್ತೀವಿ ಅಂತ ಮಕ್ಕಳು ಹೇಳ್ತಾರೆ. ಅದು ಒಂದು ಸಂತೋಷ ನಮ್ಗೆ. ಯಾಕಂದ್ರೆ ಇವತ್ತು ಸುಬ್ಬಾರೆಡ್ಡಿ ಸರ್ ನಾವು ನೆನೆಸ್ಕೋಬೇಕು. ಅವ್ರು ಬಂದ ಮೇಲೆ ಶಾಲೆ ತುಂಬಾ ಇಂಪ್ರೂವ್ಮೆಂಟ್ ಮಾಡಿದ್ರು. ಇಂಗ್ಲಿಷ್ ಮೀಡಿಯಂ ಓಪನ್ ಮಾಡಿದ್ರು. ಇಂಗ್ಲಿಷ್ ಮೀಡಿಯಂ ಓಪನ್ ಮಾಡಿದ್ಮೇಲೆ ಸ್ಟ್ರೆಂತ್ ಜಾಸ್ತಿ ಆಯ್ತು ನಮ್ದು. ಉತ್ತಮವಾದ ಒಂದು ರಿಸಲ್ಟ್ ಕೂಡ ನಮ್ಗೆ ಬರ್ತಾ ಇದೆ. ಲಾಸ್ಟ್ ಇಯರ್ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬಂದ್ರೆ, 15 ವರ್ಷ ನಮ್ಗೆ 100% ರಿಸಲ್ಟ್ ಬಂದಿತ್ತು. ಆದ್ರಿಂದ ಈ ವರ್ಷ ಕೂಡ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಮಕ್ಕಳು ಭಯ ಬಿದ್ದಿದ್ದಾರೆ ಅಷ್ಟೇ, ಆದ್ರೆ ಅವರು ಚೆನ್ನಾಗಿ ಓದ್ತಾರೆ. ಅವ್ರನ್ನ ನಾವು ಸರಿಯಾದ ರೀತಿಯಲ್ಲಿ ಈಗ ನಾವು ಟ್ರ್ಯಾಕ್ ತಗೊಂಡೋಗ್ಬೇಕು. ನಾವು ಇದರಿಂದ ತಗೊಂಡು ಹೋದ್ರೆ ಅವರು ಕನ್ಫ್ಯೂಸ್ ಮಾಡ್ಕೊತಾ ಇದ್ದಾರೆ ಅಷ್ಟೇ ಅವರು. ಯಾಕಂದ್ರೆ ಅವ್ರು ಸ್ವಲ್ಪ ಈ ನಡುವೆ ಜಾಸ್ತಿ ಒಂದು ಒತ್ತಡ ಜಾಸ್ತಿ ಆಯ್ತು. ಒತ್ತಡದಿಂದ ಅವರು ಆ ರೀತಿ ಚೇಂಜ್ ಆಗಿದ್ದಾರೆ. ಈಗ ಅವರು ಸರೋಗ್ತಾರೆ. ಇವತ್ತು ಇದರಲ್ಲಿ ನಮ್ಮ ಶಾಲೆಯ ಉತ್ತಮ ಫಲಿತಾಂಶ ಕೂಡ ಬರ್ತಾ ಇದೆ. ನೆಕ್ಸ್ಟ್ ಇಯರ್ ನಾವು ಇಂಗ್ಲಿಷ್ ಮೀಡಿಯಂ ಕೂಡ ಸ್ಟಾಪ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಮಗೆ ಟೀಚರ್ಸ್ ಇಲ್ಲ. ಟೀಚರ್ಸ್ ನಾವು ಎಲ್ಲ ಇರೋದು 3 ಜನನೇ ನಾವು ಒರಿಜಿನಲ್ ಟೀಚರ್ಸ್ ಇರೋದು. ನಮ್ಮ ಗೆಸ್ಟ್ ಫ್ಯಾಕಲ್ಟಿ ಬಂದಿದ್ದಾರೆ, ಅವರು ಮಾಡ್ತಾ ಇದ್ದಾರೆ. ಆದ್ರಿಂದ ಇಂಗ್ಲಿಷ್ ಮೀಡಿಯಂ ಸ್ಟಾಪ್ ಮಾಡ್ತಾ ಇದ್ದಾರೆ. ನಮಗೆ PE ಟೀಚರ್ ಇಲ್ಲ, D ಗ್ರೂಪ್ ನೌಕರರು ಇಲ್ಲ. ನಾವೇ ಕಸ ಗುಡಿಸ್ಬೇಕು, ನಾವೇ ಟಾಯ್ಲೆಟ್ಸ್ ನೀರು ಹಾಕ್ಬೇಕು. ಯಾಕಂದ್ರೆ ಮಕ್ಳ ಕೈಯಲ್ಲಿ ಮಾಡಿಸ್ಬಾರ್ದೇನೋ. D ಗ್ರೂಪ್ ನೌಕರರಿಲ್ಲ, PE ಟೀಚರ್ ಇಲ್ಲ. ಆದ್ರಿಂದ ಸರಿಯಾದ ರೀತಿಯಲ್ಲಿ ಎಲ್ಲ ಟೀಚರ್ಸ್ ನಾವೇನ್ ಬೇಕಾದ್ರೂ ಮಾಡ್ಬೋದು. ಆದ್ರಿಂದ ನಾವೆಲ್ಲ ಡಿಸೈಡ್ ಮಾಡಿದ್ವಿ ನೆಕ್ಸ್ಟ್ ಇಯರ್ ಇಂಗ್ಲಿಷ್ ಮೀಡಿಯಂ ಬೇಡ ಅಂತ ನಾವು ಡಿಸೈಡ್ ಮಾಡಿದ್ವಿ. ಯಾಕಂದ್ರೆ ಇರೋ ಮಕ್ಕಳಿಗೆ ಹೇಳ್ಕೊಳ್ಳೋಣ, ಚೆನ್ನಾಗಿರೋ ಮಕ್ಕಳಿಗೆ ನಾವು ಹೇಳ್ಕೊಳ್ಳೋಣ, ಕನ್ನಡ ಮೀಡಿಯಂ ಇರೋ ಮಕ್ಕಳಿಗೆ ನಾವು ಹೇಳ್ಕೊಳ್ಳೋಣ.
ಯಾಕಂದ್ರೆ ಇಂಗ್ಲೀಷ್ ಓಪನ್ ಮಾಡಿದ್ರೆ ಟೀಚರ್ಸ್ ಕೆಲವು ಜಾಸ್ತಿ ಆಗಿ, ಯಾಕಂದ್ರೆ ಎರಡೇ ಟೀಚರ್ಸ್ ಒಂದೊಂದು ಲೆಸ್ ಮಾಡಬೇಕು. ಸೋಷಿಯಲ್ ಎರಡಿತ್ತು ಅದನ್ನ ಒಂದು ಮಾಡೋದು, ಆಮೇಲೆ ಮ್ಯಾಥ್ಸ್ ಎರಡಿರೋದಿದೆ, ಆಮೇಲೆ ಇಂಗ್ಲೀಷ್ ಕನ್ನಡ ಟೀಚರ್ಸ್ ಕೂಡ ಎರಡಿತ್ತು ಅದನ್ನ ಒಂದು ಮಾಡೋದು. ಯಾಕಂದ್ರೆ ಟೀಚರ್ಸ್ ಯಾವಾಗ ಸಂಖ್ಯೆ ಕಡಿಮೆ ಆಯ್ತು, ಟೀಚರ್ಸ್ ಏನ್ ಮಾಡಿದ್ರು ಸ್ಟ್ರೆಂತ್ ಜಾಸ್ತಿ ಆಯ್ತು ಅಂತ ಬೇರೆ ಕಡೆ ಬಿಟ್ಬಿಟ್ಟಲ್ಲ. ನಿನ್ನೆ ನಾವು ಮಕ್ಕಳಿಗೆ ಬೀಳ್ಕೊಡುಗೆ ಸಮಾರಂಭ ಕೂಡ ಮಾಡಿದ್ದೀವಿ. ಈ ಸಲ ನಾವು ಮಕ್ಕಳ ಹತ್ರ ಯಾರ ಹತ್ರ ದುಡ್ಡು ಕೂಡ ಕಲೆಕ್ಟ್ ಮಾಡಿಲ್ಲ, ನಾವು ಟೀಚರ್ಸ್ ಹಾಕೊಂಡೆಲ್ಲ ಸುಮಾರು ಒಂದು 12-13 ಸಾವಿರ ಖರ್ಚು ಮಾಡಿ ಮಕ್ಕಳಿಗೆ ಒಳ್ಳೆ ಊಟ ಕೂಡ ಹಾಕ್ಸಿದ್ವಿ ನಿನ್ನೆ. ಯಾಕಂದ್ರೆ ಮಕ್ಕಳನ್ನ ವರ್ಷ ಪದ್ಧತಿ ಇರುತ್ತೆ, ನಮ್ಮ ಮಕ್ಕಳನ್ನ 3 ವರ್ಷ ನಮ್ಮ ಜೊತೆ ಮಕ್ಕಳಿರ್ತಾರೆ, ಅವ್ರಿಗೆ ನಾವು ಕಳಿಸ್ಕೊಡುವಾಗ ನಾವು ಅವ್ರಿಗೆ ಚೆನ್ನಾಗಿ ಕಳಿಸ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಕೂಡ ನೆನ್ನೆ ಬೀಳ್ಕೊಡುಗೆ ಸಮಾರಂಭ ಮಾಡಿದ್ವಿ. ಚೆನ್ನಾಗಾಯ್ತು ಪ್ರೋಗ್ರಾಮ್ ಎಲ್ಲ ನಿನ್ನೆ. ಆದ್ರಿಂದ ಮಕ್ಕಳನ್ನ ಒಂದು ಕೊನೆ ಘಟ್ಟ ಇದು ಲಾಸ್ಟ್. ಈ ಒಂದು ಇನ್ನು ಕೇವಲ ಇರುವಂತಹ 10 ದಿನಗಳಲ್ಲಿ ನಿಮ್ಮ ಒಂದು ಸಹಕಾರ ಮುಖ್ಯವಾಗಿ ಬೇಕು ಅಂತ ನಾನು ಅದಕ್ಕೆ ಖಾರವಾಗಿ ಆಗಿದ್ದೀನಿ ಸಲ ಮೆಸೇಜ್ ಕಡ್ಡಾಯವಾಗಿ ಬರಲೇಬೇಕಂತ. ಆದ್ರೂ ಬರಲ್ಲ ಇಲ್ಲಿ ನೋಡಿ ಎಷ್ಟು ಮಕ್ಕಳು ಎಷ್ಟು ಪೇಷಂಟ್ ಬಂದಿದ್ದಾರೆ ಅಂದ್ರೆ ನಾನು ಈ ಸಲ ಖಾರವಾಗಿ ಬರೋದು ಹಾಕಿದ್ದೀನಿ. ನೋಡಿದ್ರಲ್ಲ ಮೆಸೇಜ್, ಕಡ್ಡಾಯವಾಗಿ ಬರಲೇಬೇಕಂತ ಆಗಿದ್ದೀನಿ ನಾನು. ಯಾಕೆ ಅಂದ್ರೆ ಬರಲ್ಲ ಅಲ್ಗೋ, ನಮ್ಮ ಒಂದು ಮೀಟ್ ಮಾಡಿದ್ವಿ, ಸೆಪರೇಟ್ ಆಗಿ ಬಂದು ಮೀಟ್ ಮಾಡಿದ್ವಿ. ಯಾಕಂದ್ರೆ ನಾವು ಚರ್ಚೆ ಮಾಡ್ಬೇಕು ಮಗುವಿನ ಬಗ್ಗೆ. ಚರ್ಚೆ ಮಾಡಿದಾಗ ಯಾಕೆ ಮಗು ಡಲ್ ಆಗ್ತಾ ಇದೆ, ಮನೇಲಿ ಏನಾದ್ರೂ ಪ್ರಾಬ್ಲಮ್ಸ್ ಇದೆಯಾ, ಪರ್ಸನಲ್ ಆಗಿ ಬಂದ್ಬೇಕಾದ್ರೆ ನಾವು ಮಾತಾಡಿ ಅದನ್ನ ಕೂತ್ಕೊಂಡು ಏನೋ ಒಂದು ಮಾಡೋಣ ಅಂತ ಹೇಳ್ತಾ, ನೀವೆಲ್ಲರೂ ಈ ಒಂದು ಸಭೆಗೆ ಹಾಜರಾಗಿತ್ತು ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಈಗ ನಮ್ಮ ಮುಖ್ಯ ಶಿಕ್ಷಕರ ಮಾತಾಡ್ತಾರೆ. ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ನನ್ನ ಸಹೋದರಿ ಎಲ್ಲ ಪ್ರೀತಿಯ ಪೋಷಕರೇ, ಪ್ರೀತಿಯ ಮಕ್ಕಳೇ, ಇದು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಮುಗೀತು. ಅದರ ಫಲಿತಾಂಶ ಹೇಗಿದೆ ಅದನ್ನು ನಿಮಗೆ ನಿಮ್ಮ ಗಮನಕ್ಕೆ ಒಂದ್ಸರಿ ತರೋಣ ಅನ್ನೋ ಉದ್ದೇಶದಿಂದ ನಾವು ಇಲ್ಲೆಲ್ಲ ಸೇರಿದ್ದೇವೆ. ನೋಡಿ, ತುಂಬಾ ವಿದ್ಯಾರ್ಥಿಗಳು ಈಗೀಗ ಸ್ವಲ್ಪ ಮಕ್ಕಳಿಗೆ ಆಸಕ್ತಿ ಬಂದಿದೆ, ಕಲಿತಿದ್ದಾರೆ. ಇನ್ನೂ ಕೆಲವರಿಗೆ ಏನು ಕಲಿತನೂ ಇಲ್ಲ. ನಮಗೆ ಪೋಷಕರ ಸಹಕಾರನೂ ಇನ್ನೂ ಜಾಸ್ತಿ ಇದೆ. ಸೊ ನಾವು ಇವತ್ತು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 6 ಪೇಪರ್ನ ತಮ್ಮ ಮಕ್ಕಳ ಕೈಲಿ ಕೊಟ್ಟಿದ್ದೀವಿ. ನೋಡಿ, ನೀವು ನಿಮಗೆ ತೋರಿಸಿರ್ಬೋದು, ಕೆಲವು ಮಕ್ಕಳು ಕೆಲವು ತೋರಿಸಿರಲಿಲ್ಲ, ಇನ್ನೊಮ್ಮೆ ನೋಡಿ. ಎಲ್ಲಿ ಮಗು ನಮ್ಮ ಹತ್ರ ಒಂದೊಂದ್ಸಲ ಹೇಳದೇ ಇರ್ಬೋದು, ಮಗು ಮತ್ತು ಈ ಡೀಟೇಲ್ ಆಗಿ ನೀವು ಸೇರಿ ಒಳ್ಳೆ ರಿಸಲ್ಟ್ ತಗೊಂಬರೋಣ, ನೀವು ಸೇರಿ ಒಳ್ಳೆ ಶಾಲೆಗೂ ನಮ್ಮ ತಮಗೂ ಮತ್ತೆ ಟೀಚರ್ಸ್ಗೂ ಒಳ್ಳೆ ಹೆಸರು ತಗೊಂಬರೋಣ ಅಂತ ಹೇಳ್ತಾ, ನಿಮ್ಮ ಪೇಪರ್ಸ್ ಇನ್ನೊಂದ್ಸರಿ ನೀವು ರೆಫರ್ ಮಾಡಿ. ಇನ್ನೊಂದು ಆಸ್ ಯೂಶುವಲ್ ಸರ್ ಹೇಳಿದ್ರು ಆಲ್ರೆಡಿ, ನಾವು ಬೆಳಗ್ಗೆ 8:30ಯಿಂದ ಸಂಜೆ 8 ಬಾಯ್ಸ್ಗಂತೂ 8 ಗಂಟೆವರೆಗೂ ಕ್ಲಾಸ್ ಹೋಗುತ್ತೆ. ಯಾಕಂದ್ರೆ ಲಾಸ್ಟ್ ಬಸ್ ಒಂದಿದೆ ಈ ಕಡೆ ಹೋಗೋದಕ್ಕೆ, ಅದಕ್ಕೆ 8 ಗಂಟೆಗೆ ಬಿಡ್ತಾ ಇದ್ದೀವಿ. ಹೆಣ್ಮಕ್ಳಿಗೆ ನಾವು 6:30ಗೆ ಬಿಡ್ತಾ ಇದ್ದೀವಿ. 2-3 ಡೇಸ್ ಇತ್ತು, ಅದಕ್ಕೆ ಮೊದಲು 5:30ಗೆ ಕಳಿಸ್ಕೊಡ್ತಾ ಇದ್ವಿ, 6:30ಗೆ ಬಿಡ್ತಾ ಇದ್ವಿ. 6:30ಗೆ ಬಿಡ್ತಿರೋದ್ರಿಂದ ಕೆಲವು ಮಕ್ಕಳು ಬಡೋದ್ ಮರಿ ಈ ಕಡೆ ಹೋಗೋರಿಗೆ ಪಾಪ ನಡಿಬೇಕಾಗುತ್ತೆ. ನೀವು ಸ್ವಲ್ಪ ದಯವಿಟ್ಟು ಇನ್ನೊಂದು ಆಡಿಯೋ 10 ಡೇಸ್ ಇರುತ್ತೆ, ನೀವು ಪಿಕ್ ಮಾಡಬೇಕಾಗುತ್ತೆ. ಅದೇ ರೀತಿ ಒಂದು ವೇಳೆ ನೀವು ಏನಾದರೂ ಪೇರೆಂಟ್ಸ್, ಹೆಣ್ಣು ಮಕ್ಕಳ ಪೇರೆಂಟ್ಸ್ ನೀವೇನಾದರೂ ಸಹಕಾರ ಕೊಡೋದಾದ್ರೆ, ನಾವು ಬೇಕಾದ್ರೆ 7 ಗಂಟೆವರೆಗೂ ಅಥವಾ 8 ಗಂಟೆವರೆಗೂ ಕ್ಲಾಸ್ ನಾವು ಇದ್ದೇ ಇರ್ತೀವಿ. ಟೀಚರ್ಸು ಸರ್ ಇರ್ಬೋದು, ನಾವೆಲ್ಲರೂ ಇರ್ತೀವಿ. ಸೊ ನೀವು 8 ಗಂಟೆವರೆಗೂ ನೀವೇನಾದ್ರು ಸಹಕಾರ ಕೊಡೋದ್ರೆ 8 ಗಂಟೆವರೆಗೂ ಕ್ಲಾಸಸ್ ಕಂಟಿನ್ಯೂ ಮಾಡ್ತೀವಿ. ಇಲ್ಲ ಅಂದರೆ ನಾವು 6:30ಗೆ ಕಳಿಸ್ಕೊಡ್ತೀವಿ. ಅದರಿಂದ ನೀವು ಸಹಕಾರ ಕೊಡಬೇಕು ಅಂತ ಹೇಳ್ತಾ, ಹೆಣ್ಣು ಮಕ್ಕಳು ಸ್ಪೆಷಲಿ ಬಾಯ್ಸ್ನ ಇಟ್ಕೋತಾ ಇದ್ದೀವಿ. ಗದರಿನೋ ಬೆದರಿನೋ ಬೇಸರ, ಅವರು ಬೇಜಾರು ಮಾಡ್ಕೊಂಡು ನೀವು ಬೇಸರ ಮಾಡ್ಕೊಂಡು ಇಟ್ಕೋತಾ ಇದ್ದೀವಿ. ಆದರೆ ಹೆಣ್ಮಕ್ಳು ಸ್ವಲ್ಪ ಮನೆಯಲ್ಲಿ ಕಲಿತಿಲ್ಲ, ಸಾಲ್ತಾ ಇಲ್ಲ. ಎಲ್ಲ ಹೆಣ್ಮಕ್ಳಲ್ಲ, ಕೆಲವು ಹೆಣ್ಮಕ್ಳು, ಯಾಕಂದ್ರೆ ನಾವು ಬೇಗ ಬಿಡ್ತಾ ಇದ್ದೀವಿ ಕ್ಲಾಸಸ್ಸು, ಕಲಿತಿಲ್ಲ. ನೀವು ಸ್ವಲ್ಪ ಹೆಚ್ಚು ಕೋರ್ಸ್ ಮಾಡಬೇಕು. ಅದೇ ರೀತಿ ಬಾಯ್ಸು ಕಲಿತಿಲ್ಲ, ಕೆಲವರು ನೆಗ್ಲೆಕ್ಟ್ ಜಾಸ್ತಿ, ಏನೋ ಕಾಟಾಚಾರಕ್ಕೆ ಹಿಂಗೆ ಮಾಡ್ತಾರೆ, ಇದು ಮಾಡ್ತಿರ್ತಾರೆ. ದಯವಿಟ್ಟು ನೀವು ಒಂದ್ಸರಿ ಮಾತಾಡಿ ಮಕ್ಕಳನ್ನ, ನಿಮ್ಮ ಮಕ್ಕಳಿಗೆ ಎಲ್ಲೆಲ್ಲಿ ಸಮಸ್ಯೆ ಇದೆ ಹೇಳಿ, ಸರ್ ಇದು ಯಾಕೋ ಇನ್ನೂ ಗೊತ್ತಾಗ್ತಿಲ್ಲ ಅಂತೇಳಿ ಇನ್ನೊಂದ್ಸರಿ ಹೇಳಿ. ತೊಂದರೆ ಇಲ್ಲ, ನೀವು ಸೇರಿ ಒಳ್ಳೆ ರಿಸಲ್ಟ್ ತಗೊಳ್ಳೋದಕ್ಕಾಗಿನೇ ಪರಿಶ್ರಮ ಪಡೋಣ ಅಂತ ಹೇಳ್ತಾ, ನೋಡಿ ನಿಮಗೆ ಬೆಳಿಗ್ಗೆ ನಾವು ಎಲ್ಲ ಟೀಚರ್ಸು ವೇಕಪ್ ಕಾಲ್ 4:30-5 ಗಂಟೆಗೆ ನಾವು ಕಾಲ್ ಮಾಡ್ತಾ ಇದ್ದೀವಿ. ಯಾರು ಪಿಕ್ಕೇ ಮಾಡೋದು, ರಿಪ್ಲೈನೂ ಮಾಡೋದಿಲ್ಲ. ಮತ್ತೆ ಇನ್ನೂ ಒಂದು ಮಾತು ಹೇಳ, ತುಂಬಾ ಜನ ಟೀಚರ್ಸ್ನ ಫೋನ್ ನಂಬರ್ಸ್ನ ಮಕ್ಕಳು ಬ್ಲಾಕ್ ಮಾಡಿದ್ದಾರೆ ನಿಮ್ಮ ಫೋನ್ಗಳಲ್ಲಿ. ನಾವು ಮಾಡಿದ್ರೆ ಫೋನ್ ಬರಲ್ಲ, ಬೇರೆ ನಂಬರಿಂದ ಮಾಡಿದ್ರೆ ಬರುತ್ತೆ. ನಮ್ಮ ನಂಬರ್ಸ್ನ ಬ್ಲಾಕ್ ಮಾಡಿದ್ದಾರೆ ನಿಮ್ಮ ಫೋನಲ್ಲಿ. ದಯವಿಟ್ಟು ಇನ್ನೊಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ. ಹಿಂಗಾಗಿದೆ. ನಾವು ಈಗ ಒಂದು 3-4 ಜನ ಮಕ್ಕಳಿಗೆ, ತುಂಬಾ ಜನ ಮಕ್ಕಳು ಬ್ಲಾಕ್ ಮಾಡಿದ್ದಾರೆ. ಯಾವುದೇ ಟೀಚರ್ ನಂಬರಿಂದ ಮಾಡಿದ್ರು ಬರಲ್ಲ, ಬೇರೆ ನಂಬರಿಂದ ಮಾಡಿದ್ರೆ ಬರುತ್ತೆ. ಈ ರೀತಿನೂ ಆಗಿದೆ ನೋಡಿ. ಅವ್ರಿಗೆ ನಾವು ಜಾಸ್ತಿ ಕಷ್ಟ ಆಗ್ತದೆ. ಅದರಿಂದ ದಯವಿಟ್ಟು ನೀವು ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ ಅಂತ ಹೇಳ್ತಾ, ಬೆಳಗ್ಗೆ ವೇಕಪ್ ಕಾಲ್ ಕೊಡ್ತಾ ಇದ್ದೀವಿ. ಬಾಯ್ಸ್ ಇಲ್ಲಿ ಹಾಸ್ಟೆಲ್ ಇರ್ತಾರೆ, ಕೆಲವರು ಮನೆಗೆ ಬರ್ತಾರೆ. ಹೆಣ್ಮಕ್ಳು ಫೋನು ಪಿಕ್ಕೇ ಮಾಡೋದಿಲ್ಲ.
ಅಥವಾ ನಮ್ಗೆ ರಿಪ್ಲೈ ಮಾಡೋದಿಲ್ಲ, ಅಥವಾ ಮಗು ಓದ್ತಾ ಇದೆ ಸರ್ ಅಂತ ಕನ್ಫರ್ಮ್ ಮಾಡಿದ್ರೆ ಸರ್ ಇನ್ನೊಂದು ಸ್ವಲ್ಪ ದಿವಸ ಇನ್ನು ಆರ್ಡಿ 10 ಡೇಸು ದಯವಿಟ್ಟು ಟಿವಿ ಇದ್ರೆ ನಿಲ್ಲಿಸ್ಬಿಡಿ, ಟಿವಿ ನಿಲ್ಲಿಸ್ಬಿಡಿ, ಮಗು ಸಪ್ರೇಟಾಗಿ ಓದ್ಕೊಳ್ಳಿ ವ್ಯವಸ್ಥೆ ಮಾಡಿ. ನೀವು ಏನೋ ಸರ್ ಮಗು ಓದ್ತಾ ಇರುತ್ತೆ ಅಂದರೆ ಆಗೋದಿಲ್ಲ, ಏನು ಓದ್ತಿದೆ ಕೇಳಿ ಕನ್ಫರ್ಮ್, ಯಾವ ಸಬ್ಜೆಕ್ಟ್ ಓದ್ತಿದೆ, ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದೆ ಅದು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್, ಹೌದಲ್ವಾ? ಯಾವ ಸಬ್ಜೆಕ್ಟ್ ಸ್ವಲ್ಪ ಸಮಸ್ಯೆ ಇದೆ ಅದನ್ನ ನಮ್ಮ ಗಮನಕ್ಕೆ ತಂದರೆ ನಾವು ಇನ್ನೂ ಹೇಳೋದಕ್ಕೆ ಸರಿ. ದಯವಿಟ್ಟು ಟಿವಿ ಇದ್ರೆ ಅಂತ ನಿಲ್ಲಿಸಿ, ಸಪ್ರೇಟ್ ಮಗು ಓದ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಅನುಕೂಲ ಮಾಡಿಕೊಡಿ. ನೀವು ಅಲ್ಲಿ ಸುಮ್ಮನೆ ಮಗು ಓದ್ತಾ ಇರುತ್ತೆ, ನೀವೇನೋ ಮಾತಾಡ್ತಿದ್ರೆ ಪದೇ ಪದೇ ಎಬ್ಬರಿಸ್ತಾ ಇದ್ರೆ ಅಥವಾ ಇನ್ನೇನೋ ಕೆಲಸ ಹೇಳಿದ್ರೆ ಕಾನ್ಸಂಟ್ರೇಟ್ ಮಾಡೋಕೆ ಆಗೋದಿಲ್ಲ, ಗೊತ್ತಾ? ಈ ಒಂದು ಸ್ವಲ್ಪ ದಿವಸ ನೀವು ಅನುಕೂಲ ಮಾಡಿಕೊಡ್ತೀರಿ ಅಂತ ಹೇಳ್ತಾ ನೋಡಿ, ನಿಮ್ಮ ಪೇಪರ್ಸು ನಿಮ್ಮ ಮಕ್ಕಳ ಜೊತೆ ಇದೆ, ಬನ್ನಿ, ನಾವು 6 ಜನ ಟೀಚರ್ಸ್ ಇದ್ದೀವಿ, ಏನೇನು ಸಮಸ್ಯೆ ಇದೆ ಡಿಸ್ಕಸ್ ಮಾಡೋಣ, ಇಬ್ಬರು ಸೇರಿ ಎಲ್ಲರೂ ಸೇರಿ ಒಳ್ಳೆ ಫಲಿತಾಂಶ ಬರೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಮುಖ್ಯ ಶಿಕ್ಷಕರು ಶ್ರೀ ಅನಿಲ್ ಕುಮಾರ್ ಸರ್ ಅವರು ಡಿಸ್ಕಸ್ ಮಾಡಿದ್ದಾರೆ. ಈಗ ನಮ್ಮ ಇಂಗ್ಲಿಷ್ ಭಾಷಾ ವಿಷಯದ ಶಿಕ್ಷಕರಾದ ಶಿವರಾಜ್ ಸರ್ ಮಾತಾಡ್ತಾರೆ. ಶಾಲೆಯ ಮುಖ್ಯ ಶಿಕ್ಷಕರೇ, ಎಲ್ಲ ಸಹೋದ್ಯೋಗಿ ಶಿಕ್ಷಕರವರೇ, ವಿದ್ಯಾರ್ಥಿಗಳ ಪೋಷಕರೇ, ಈ ದಿನ ಪೋಷಕರ ಸಭೆ ಆಯೋಜಿಸಿದ್ದೀವಿ. ಸುಮಾರು 50% ಪೋಷಕರು ಕೂಡ ಬಂದಿಲ್ಲ. ನೀವೆಲ್ಲರೂ ಕೂಡ ಭಾಗವಹಿಸಿದ್ರೆ ಮಕ್ಕಳ ಪ್ರಗತಿ ಹೆಚ್ಚು ಮಾಡಲಿಕ್ಕೆ, ಮಕ್ಕಳ ಪ್ರಗತಿಯನ್ನು ಆಶಾದಾಯಕವಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಬರೀ ಮಕ್ಕಳು ಅವ್ರ ಕಲಿಕಾ ಪ್ರಗತಿ ಹೆಚ್ಚಿಸ್ಕೊಳ್ಳೋಕ್ಕೆ ಕೆಲವ್ರ ಕೈಯಲ್ಲಿ ಆಗುತ್ತೆ, ಕೆಲವರಿಗೆ ಏನೋ ಪಾಪ ಆ ವಯಸ್ಸಲ್ಲಿ ಮಕ್ಕಳ ಅವಸ್ಥೆಗೆ ತಪ್ಪು ಮಾಡೋ ಸಹಜ. ಹಾಗಾಗಿ ಅವರು ಕಲಿಕಾ ಪ್ರಗತಿಯನ್ನು ಸ್ವತಃ ಹೆಚ್ಚಿಸ್ಕೊಳ್ಳೋಕ್ಕಾಗಲ್ಲ. ಅದರ ಜೊತೆಗೆ ನಾವು ಎಷ್ಟು ಒಂದು ಪ್ರಯತ್ನ ಎಫರ್ಟನ್ನು ಹಾಕ್ತಾ ಇದ್ದೀವಿ. ಈ ಒಂದು ಮಕ್ಕಳ ಕಲಿಕಾ ಪ್ರಗತಿ ಹೆಚ್ಚಾಗಬೇಕಾದ್ರೆ, ಮಕ್ಕಳ ಒಂದು ಸರ್ವೋತ್ತಮಕ ಬೆಳವಣಿಗೆ ಮಕ್ಕಳು ಹೊಂದಬೇಕಾದ್ರೆ ಭಾಗಿದಾರರು, ಶಿಕ್ಷಕರು, ಮಕ್ಕಳು, ಪೇರೆಂಟ್ಸು ಮತ್ತು ನಮ್ಮ ಇಲಾಖೆ ಅಧಿಕಾರಿಗಳು ಹಾಗಾಗಿ ಅವರು ಕೂಡ ವಿಸಿಟ್ ಕೊಡ್ತಾ ಇರ್ತಾರೆ. ಮಕ್ಕಳ ಬಗ್ಗೆ ಯಾಕೆ ಎಷ್ಟು ಮಕ್ಕಳು ಪರ್ಸೆಂಟೇಜ್ ಪಾಸ್ ಆಗಿದ್ದಾರೆ, ಯಾಕೆ ವೀಕ್ ಇದ್ದಾರೆ, ಯಾಕೆ ನಿಮ್ಮ ಪರ್ಸೆಂಟೇಜ್ ಕಡಿಮೆ ಇದೆ ನಿಮ್ಮ ಸಬ್ಜೆಕ್ಟಲ್ಲಿ ಅಂತ ಅವರು ಕೂಡ ನಮ್ಮನ್ನು ಕೇಳ್ತಾರೆ. ಜನಪ್ರತಿನಿಧಿಗಳು ಕೂಡ ಕೇಳ್ತಾ ಇದ್ದಾರೆ. ನನಗೆ ಯಾವುದೇ ಒಂದು ಪಕ್ಷಭೇದ ಇಲ್ಲ, ಇಲ್ಲಿ ವ್ಯಕ್ತಿಗತವಾಗಿ ಆ ಥರ ಪ್ರತಿನಿಧಿಗಳು ಕೂಡ ನಮ್ಮ ಶಾಲೆ, ನಮ್ಮೂರು ಶಾಲೆ, ಸರ್ಕಾರಿ ಶಾಲೆ, ಇವರು ಮಕ್ಕಳ ಒಂದು ಪ್ರಗತಿ ಚೆನ್ನಾಗಿ ಆಗಬೇಕು ಅಂತಕ್ಕಂಥ ಒಂದು ದೃಷ್ಟಿಕೋನ ನಮ್ಮಲ್ಲಿರಬೇಕು. ಈಗ ಮಕ್ಕಳ ಒಂದು ಕಲಿಕಾ ಪ್ರಗತಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಎಲ್ಲ ಟೀಚರ್ಸ್ ಕೂಡ ರಾಜ್ಯ ಮಟ್ಟದ ಒಂದು ಇದು ಪ್ರಿಪರೇಟರಿ ಎಕ್ಸಾಮನ್ನು ಕಂಡಕ್ಟ್ ಮಾಡಿ ಇಡೀ ರಾಜ್ಯಾದ್ಯಂತ ಸರ್ಕಾರ ಮಾಡಿದೆ. ನಮ್ಮ ಶಾಲೆಯಲ್ಲೂ ಮಾಡಿದ್ದೀವಿ. ಭಾಳಷ್ಟು ಮಕ್ಕಳು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ. ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಾಗೆ 100ಕ್ಕೆ ಒಂದು 57% ಪಾಸ್ ಆಗಿದ್ದಾರೆ. ಇನ್ನು ಕೆಲವು ಮಕ್ಕಳು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ, 73, 74 ತಗೊಂಡಿದ್ದಾರೆ. ಅವರು ಪ್ರಗತಿ ಚೆನ್ನಾಗಿದೆ. ಇನ್ನು ಕೆಲವರು ಸುಮಾರು ಜನ 40 ಮೇಲೆ 80ಕ್ಕೆ 40 ಮಾರ್ಕ್ಸ್ ಮೇಲೆ ತಗೊಂಡಿದ್ದಾರೆ. ಅಲ್ಲಿ ಕೂಡ ನಾವು ಕೂಡ ಮಕ್ಕಳಿಗೆ ಇಂಗ್ಲೀಷು ಕೆಲವರಿಗೆ ಲೆಟರ್ಸ್ ಬರೆಯೋದು ಬರಲ್ಲ, ಅವ್ರು ಕೂಡ ಫೋಕಸ್ ಮಾಡ್ತಾ ಇದ್ದೀವಿ. ಬಿಲೋ 10 ಬಂದಿರೋರಿಗೆ ಇಟ್ ಈಸ್ ಇಂಪಾಸಿಬಲ್ ಫಾರ್ ದೆಮ್ ಟು ಗೆಟ್ ಲರ್ನಿಂಗ್ ಪ್ರೋಗ್ರೆಸ್. ನಿಮಗೆ ಇಂಗ್ಲೀಷಲ್ಲಿ ಹೇಳಿದ್ರೆ ಆಗೋದಿಲ್ಲ. ಅವ್ರಿಗೆ 10ರ ಕೆಳಗೆ ಬಂದರೆ ಅವ್ರು ಇಂಪ್ರೂವ್ ಆಗೋದು ಕಷ್ಟ. ಒಂದು 20ರ ಕೆಳಗೆ 20, 15ರಿಂದ ಒಂದು 28 ಒಳಗೆ ಅಕಸ್ಮಾತ್ ಮಾರ್ಕ್ಸ್ ತಗೊಂಡಿದ್ರು, ಫೇಲ್ ಆಗಿದ್ರು ಕೂಡ ಅವ್ರು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಮನೇಲಿ ಓದ್ಕೊಂಡ್ರೆ, ಅಥವಾ ನಮ್ಮನ್ನೇ ಅವ್ರಿಗೆ ಏನು ಅರ್ಥ ಆಗಿಲ್ಲ ಅದನ್ನು ಕೇಳಿದ್ರೆ ನಾವು ಹೇಳ್ಕೊಡ್ತೀವಿ. ನೀವು ಕೂಡ ಸರ್ ಈಗ ಹೇಳ್ತಾ ಇದ್ದಾರೆ, ನಿಮ್ಮ ಮಕ್ಕಳು ಯಾವ ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದಾರೆ, ಯಾವುದ್ರಲ್ಲಿ ತುಂಬ ಕಡಿಮೆ ಮಾರ್ಕ್ಸ್ ಬಂದಿದೆ ಕೇಳಿ. ಮಕ್ಕಳಿಗಿಂತಲೂ ಇನ್ನು ನಮಗೆ ಇನ್ನೇನಾಗಿ ಏನಾಗಬೇಕಲ್ವಾ? ಮಕ್ಕಳು ಒಳ್ಳೆ ಮಾರ್ಕ್ಸ್ ತಗೊಂಡು ಒಳ್ಳೆ ಕಾಲೇಜಲ್ಲಿ ಓದ್ತಾ ಇದ್ರೆ ಅವರು ಒಳ್ಳೆ ಉದ್ಯೋಗಗಳಿಗೆ ಹೋಗಬೇಕು, ಅವ್ರ ಭವಿಷ್ಯದಲ್ಲಿ ಒಂದು ನೆಲೆ ಕಾಣಬೇಕು, ಒಂದು ಜವಾಬ್ದಾರಿತ ಸ್ಥಾನಕ್ಕೆ ಹೋಗ್ಬೇಕು ಅಂತಕ್ಕಂಥ ಆಸೆ ಎಲ್ಲರಿಗೂ ಇರುತ್ತೆ. ಹಾಗಾಗಿ ಅವರ ಒಂದು ಗುರಿ ಇಟ್ಕೊಂಡಿರ್ತಾರೆ. ಅವ್ರ ಗುರಿ ಚೆನ್ನಾಗಿ ಓದಲಿಕ್ಕೆ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು. ನೀವು ತಂದೆ ತಾಯಿಗಳಾಗಿ ಅವ್ರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡಿ. ಮತ್ತೆ ಸಾರ್ ಹೇಳಿದ್ದಾರೆ, ಮೊಬೈಲು ಟಿವಿ ಆದಷ್ಟು ಕೂಡ ಕಡಿಮೆ ಮಾಡಿಸಿ. ಮತ್ತೆ ಈ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ನಮಗೆ ಆಹಾರ ಹೇಗೆ ಮುಖ್ಯ ಅನ್ನೋ ನಿದ್ರೆ ಕೂಡ ಅಷ್ಟೇ ಮುಖ್ಯ. 10:30ಯಿಂದ 4:30 ಆರಾಮಾಗಿ ನಿದ್ದೆ ಮಾಡಲಿ. 10:30ಯಿಂದ 4:30ಗೆ ಸಾರ್ ಹೇಳಿದ್ರು ವೇಕಪ್ ಕಾಲ್ಸ್ ನಾವು ಮಾಡ್ತೀವಿ. ನಾವು 100% ನಾವೆಲ್ಲರೂ ಕೂಡ ಅಷ್ಟೇ ಟೀಚರ್ಸ್ ಮಕ್ಕಳ ಪ್ರಗತಿಗೋಸ್ಕರ 24 ಗಂಟೆ ನಾವು ಸರ್ವಿಸ್ ಕೊಡ್ಲಿಕ್ಕೆ. ಬಟ್ ನೀವು ಕೆಲವರು ಅಷ್ಟೇ ಈ ಜಾತ್ರೆಗಳು ಅಂತ ಇದರಲ್ಲಿ ಆಹಾರ ಸ್ವೀಟ್ ಇರ್ಬೋದು, ಆಯಿಲ್ ಕಂಟೆಂಟ್ಸ್ ತಿನ್ನೋಕ್ಕೆ ಅವಕಾಶ ಕೊಡಬೇಡಿ. ನಾನ್ ವೆಜ್ ಐಟಮ್ಸ್ ಅಂತ ಜಾಸ್ತಿ ತಿನ್ನೋದು ಅಂಥದಕ್ಕೆಲ್ಲ ಅವಕಾಶ ಕೊಡಬೇಡಿ.
ನಿದ್ದೆ, ಒಳ್ಳೆ ನಿದ್ರೆ 6 ಅವರ್ಸು ಅದು ಬಿಟ್ಟು ಓದಕ್ಕೆ ಅವಕಾಶ ಕೊಡಿ. ಮತ್ತು ಆಹಾರದಲ್ಲಿ ಕೂಡ ಒಂದು ಉತ್ತಮ ಆಹಾರ ಅಭ್ಯಾಸಗಳು ರೂಢಿಸ್ಕೊಂಡು ಆರೋಗ್ಯ ಇಟ್ಕೊಂಡಿರಬೇಕು. ಮತ್ತು ಮಕ್ಕಳಿಗೂ ಕೂಡ ಓದಲಿಕ್ಕೆ ತುಂಬ ಅವಕಾಶ ಕೊಡಿ. ಮತ್ತು ಸಾರ್ ಅವರು ಹೇಳಿದಂಗೆ ನಾವು 8 ಗಂಟೆವರೆಗೂ ಕೂಡ ನಾವು ಮಕ್ಕಳ ಒಂದು ಹಿತದೃಷ್ಟಿಯಿಂದ ಯಾರು ಮಕ್ಕಳು ತಂದಿದ್ದಾರೆ ಅವ್ರಿಗೆ ಏನು ನಿಮ್ಗೆ ಗೊತ್ತಾಗದೆ ಇದೆಯೋ ನಮ್ಮನ್ನು ಕೇಳಿ ಅಂತ ನಾವು ಹಲವಾರು ಬಾರಿ ಹೇಳ್ತೀವಿ. ಬಟ್ ಕೆಲವರು ಮಾತ್ರ ಕೇಳ್ತಾರೆ, ಕೆಲವರು ಕೇಳಲ್ಲ. ನೀವು ಅವ್ರಿಗೆ ಒಂದು ಸಿಗ್ನಲ್ ಕೊಡಿ, ಒಂದು ಮಾತು ಹೇಳಿ, ಒಂದು ಹಿತೋಪದೇಶ ಮಾಡಿ, ನೀವು ಯಾವುದ್ರಲ್ಲಿ ವೀಕ್ ಇದ್ದೀರಾ ಆ ಟೀಚರ್ಸ್ನ ಕೇಳಿ ನಿಮ್ಗೆ ಗೊತ್ತಾಗ್ತಾ ಇರೋದು ಅಂತ ನೀವು ಅವ್ರಿಗೆ ಹೇಳಿ. ಮತ್ತು ನಾವು ಇದು ನಮ್ಮ SSLC ಬೋರ್ಡಿಂದ 4 ಮಾಡಲ್ ಕ್ವಶನ್ ಪೇಪರನ್ನು ಕೊಟ್ಟಿದ್ದಾರೆ, ವಾಟ್ಸಪ್ ಗ್ರೂಪ್ಗೆ ಹಾಕಿದ್ದೀವಿ. ಅದರ ಪ್ರಿಂಟ್ ತಗೊಳ್ಳಿ. ನಾವು ಎಷ್ಟೋ ಖರ್ಚು ಮಾಡ್ತೀವಿ ಅಲ್ವಾ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ. ಒಂದು ಪ್ರಿಂಟ್ ತಗೊಳ್ಳಿ, 4 ಕ್ವಶನ್ ಪೇಪರ್ಸು. ಏನಪ್ಪ ನೀವು ವಿದ್ಯಾರ್ಥಿಗಳು ಸ್ಟೂಡೆಂಟ್ಸು 4 ಕ್ವಶನ್ ಪೇಪರ್ಸ್ ಎಲ್ಲ ಸಬ್ಜೆಕ್ಟ್ಸು ಮಾಡಲ್ ಕ್ವಶನ್ ಪೇಪರ್ಸ್ ತಗೊಳ್ಳಿ. ಪೆನ್ಸಿಲಲ್ಲಿ ವರ್ಕ್ ಮಾಡಿ, ಅಕಸ್ಮಾತ್ ತಪ್ಪಾದ್ರೂ ಕೂಡ ನಮ್ಮ ಸೋರ್ಸ್ ಸರಿಯಾಗಿದೆ ಅಂತ ಇನ್ನೂ ಟೈಮ್ ಇದೆ, ನಾವು ಚೆಕ್ ಮಾಡ್ತೀವಿ, ತಪ್ಪಿದ್ರೆ ಸರಿಪಡಿಸ್ತೀವಿ, ಹೇಳ್ತೀವಿ. ಹಾಗಾಗಿ ನೀವು ಈ ಒಂದು 10-15 ದಿನಗಳಲ್ಲಿ ಉತ್ತಮ ರೀತಿಯಲ್ಲಿ ಮಕ್ಕಳ ಒಂದು ಯೋಗಕ್ಷೇಮ, ಅವರ ಒಂದು ಶೈಕ್ಷಣಿಕ ಹಿತದೃಷ್ಟಿಯಿಂದ ಸಕಾರಾತ್ಮಕವಾಗಿ ಯೋಚನೆ ಮಾಡಿ ಚೆನ್ನಾಗಿ ಅವರಿಗೆ ಓದಲಿಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ 4 ಮಾತುಗಳನ್ನು ಮುಗಿಸ್ತೀನಿ. ಸವಿಸ್ತಾರವಾಗಿ ಮಕ್ಕಳ ಪ್ರಗತಿಯ ಬಗ್ಗೆ ಏನೇನು ಕ್ರಮ ಕೈಗೊಳ್ಳಬೇಕು ಅಂತ ತಿಳಿಸ್ಕೊಟ್ಟಂತ ರಮಾಶಾಲೆ ಆಂಗ್ಲ ಭಾಷಾ ಶಿಕ್ಷಕರ ಶ್ರೀ ಶಿವರಾಜ್ ಅವರಿಗೆ ಒಂದು ಧನ್ಯವಾದಗಳನ್ನು ತಿಳಿಸ್ತೇನೆ. ಹೇಳಿದಾಗೆ ನೋಡಿ, ನಾವು ಕ್ಲಾಸಸ್ಸು ಹಾಲಿಡೇಸ್ನೂ ಮಾಡ್ತಾ ಇದ್ದೀವಿ. ಡಿಸೆಂಬರಿಂದ ಒಂದು ರಜೆನೂ ಇರಲ್ಲ. ಆಲ್ಮೋಸ್ಟ್ ಎಲ್ಲ ಸಂಡೇ ಕ್ಲಾಸಸ್ಸು, ಸಾಟರ್ಡೆ ಎಲ್ಲನೂ ಇರುತ್ತೆ. ದಯವಿಟ್ಟು ನೀವು ರಜೆ ಹಾಕ್ಸ್ಬೇಡಿ. ನಾವು ಕೆಲವು ಪೇರೆಂಟ್ಸಿಗೆ ಫೋನ್ ಮಾಡಿದ್ರೆ ಏನೋ ಸಣ್ಣ ಕಾರಣ ಹೇಳ್ಬಿಟ್ಟು ರಜೆ ಹಾಕ್ತಾರೆ. ಇನ್ನೂ ಹಳ್ಳಿ ಕರ್ಕೊಂಡು ಇನ್ನು 10 ಡೇಸ್ ದಯವಿಟ್ಟು ಇಲ್ಲಿ ಕೈಬಿಡ್ರಿ. ಹಬ್ಬ ಇದು ನಾವು ಕ್ಲಾಸ್ ತೊಗೊಂಡಿರ್ತೀವಿ, ನೀವು ದಯವಿಟ್ಟು ಕಳಿಸ್ಕೊಡ್ಬೇಕು, ಮಗುನ ಕಳಿಸ್ಕೊಡಿ. ಇಬ್ಬರು ಸಹಕಾರನೂ ಇರಬೇಕು. ನೀವು ಕಳಿಸ್ಕೊಡಿ, ಹೇಗೆ ಓದ್ತಿದೆ ಮಗು ಅಂತ ಕೇಳಿ. ಫೋನ್ ಅವಶ್ಯಕತೆನೇ ಇಲ್ಲ, ಮಾಸ್ಟರ್ ಹೇಳ್ತೀವಿ. ಫೋನ್ ದಯವಿಟ್ಟು ಕೊಡ್ಬೇಡಿ. ನಾವೇನು ಫೋನಿಗೆ ಮ್ಯಾಕ್ಸಿಮಮ್ ಏನೂ ಕಳಿಸೋದಿಲ್ಲ. ನಾವು ಕೊಟ್ಟಿದ್ದೀವಿ, ಎಷ್ಟು ಬೇಕೋ ಅಷ್ಟು ಮೆಟೀರಿಯಲ್ ಕೊಟ್ಟಿದ್ದೀವಿ. ನಾವೇ ಕೊಟ್ಟಿದ್ದೀವಿ ನೋಟ್ಸು. ಮಾಸ್ಟರ್ ಹೇಳ್ತಿದ್ರಲ್ವಾ, ಎಷ್ಟು ಕೇಳಿ ಪಾಸಿಂಗ್ ಪ್ಯಾಕೇಜ್ಗಳು ಎಷ್ಟಿದೆ ಅಂತ. ಒಂದೊಂದು ಮಗು ಹತ್ರ ಎಷ್ಟೆಷ್ಟಿದೆ ಕೇಳಿ. ವರ್ಕ್ ಮಾಡಿದ್ರೆ ಸಾಕು. ಮಾಡಲ್ಲ, ಮಗು ಕುತ್ಕೋಬೇಕು, ಬರಿಬೇಕು. ಬರ್ದಾಗೆ ಅಭ್ಯಾಸ. 10 ಸಾರಿ ಓದಿದ್ದು 1 ಸಾರಿ ಬರೆಯೋದಕ್ಕೆ ಸಮ. ಮಗು ಏನು ಓದುತ್ತೆ ಅದನ್ನ ಅಲ್ಲಿ ಪ್ರಸ್ತುತಪಡಿಸಿದ್ರೆ ಆ ಮಗು ಹ್ಯಾಂಡ್ ರೈಟಿಂಗ್ ಇರ್ಬೋದು, ಹ್ಯಾಂಡ್ ರೈಟಿಂಗ್ ಇರ್ಬೋದು, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರ್ಬೋದು, ಪ್ರತಿಯೊಂದು ಸರಿ ಬರೆಯೋದಕ್ಕೆ ಅವಕಾಶ. ನೀವು ನಿಮ್ಮ ರೀತಿ ಹೇಳಿ, ಮಗು ಹೆಂಗ್ ಓದ್ತಿದೆ, ಫೇಲ್ ಆದ್ರೆ ಏನ್ ರೀತಿ ಕಷ್ಟ ಇರುತ್ತೆ ನಿಮ್ಮ ರೀತಿ ಹೇಳಿ. ನಾವು ಹೇಳಿದೀವಿ, ನಮ್ಮ ಮಾತು ಕೇಳಿಲ್ಲ ಕೆಲವರು ಕೇಳಿದ್ದಾರೆ. ಹೇಳೋ ಅವಶ್ಯಕತೆ ಇಲ್ಲ. ಕೆಲವು ಮಕ್ಕಳಿಗೆ ಖುಷಿ ಆಗುತ್ತೆ, ಎಷ್ಟು ಹೊಸ ಪ್ರಶ್ನೆಗಳನ್ನು ತಗೊಂಡು ಕೇಳ್ತಾರೆ. ಕೆಲವರು ಬಂದು ಹೇಳ್ಕೊಡ್ತೀವಿ ಅಂದ್ರೆ ಬರಲ್ಲ, ತಪ್ಪಿಸ್ಕೊಂಡು ಹೊರಡ್ತಾರೆ. ಸುಮ್ಮನೆ ನೀವು ತುಂಬಾ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾರೆ. ಕೆಲವರು ಏನ್ ಗೊತ್ತಾ, ಮಗು ಮನೆಗೆ ಹೋಗಿರುತ್ತೆ, ಇವ್ರು ಹೇಳಲ್ಲ, ಏನೋ ಮಗು ಆಸಿ ಚೆನ್ನಾಗಿರ್ಲಿಲ್ಲ, ಅದಕ್ಕೆ ಮನೇಲೇ ಇರುತ್ತೆ ಮಗು, ಹಾಸ್ಪಿಟ್ಲ್ಗೆ ಹೋಗಿರ್ಲಿಲ್ಲ, ಏನು ಇಂಥವು 2-3 ಕೇಸು. ನಾವು ಹಳ್ಳಿಗೆ ಕೆಲವು ಮಕ್ಕಳಿಗೆ ಗೊತ್ತಿರುತ್ತೆ, ಹುಡುಕೊಂಡು ಹೋಗಿರ್ತೀವಿ. ನಾನು ಸರ್ ಎಲ್ಲರೂ ಆ ರೀತಿ ಅವಕಾಶ ಮತ್ತಿನ್ನ 10 ಡೇಸ್ ಮಾಡಬೇಡಿ ಅಂತ ಹೇಳ್ತಾ ಈ ಮೇಡಮ್ ಹೇಳ್ತಿದ್ರು, ಸಂಡೇ ಸಾಟರ್ಡೆ ಪ್ರತಿ ದಿವಸನೂ ಕ್ಲಾಸ್. ದಯವಿಟ್ಟು ಬೇಡ, ಹಬ್ಬ ವರ್ಷ ಮಾಡ್ತೀವಿ ಸರ್. ಹೇಳ್ತಾ ಇದ್ರು, ವರ್ಷಕ್ಕೊಂದು ಹಬ್ಬ ಯಾಕೆ ಹೋಗ್ತೀರಿ ಅಂತ ನೀವು ತಡಿಬೇಡಿ, ಕಳಿಸ್ಕೊಡಿ. ಏನೋ ಒಂದು 4 ಅಂಕದ ಒಂದು ಪ್ರಶ್ನೆ ಕಲೀಲಿ, ಎಷ್ಟು ಯೂಸ್ ಆಗುತ್ತಲ್ವಾ. ನಾವು ಬರ್ತಾ ಇದೀವಿ, ಟೀಚರ್ಸು ಬರ್ತಾ ಇದೀವಿ, ನಾವು ಇಲ್ಲಿ ಇರ್ತೀವಿ. ಕಳಿಸ್ಕೊಡಿ. ಮಗು ಹೆಂಗ್ ಓದ್ತಿದೆ ಅಂತ ನೀವು ಕನ್ಫರ್ಮ್ ಮಾಡ್ಕೋಬೇಕು. ಮಗು ಹೋಗ್ತದೆ ಮತ್ತೆ ಸುಮ್ಮನೆ ಕುತ್ಕೊಳ್ತದೆ ಹಂಗಲ್ಲ. ಏನು ಓದ್ತಾ ಇದ್ರು ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ತೊಂದರೆ ಇಲ್ಲ. ಯಾವ ಸಬ್ಜೆಕ್ಟ್ ಓದ್ತಾ ಇದ್ದೀವಿ, ಯಾವ ಸಬ್ಜೆಕ್ಟ್ ಅಂತ ಕೇಳಿಸಿ. ನಮ್ಗೆ ಏನಾದ್ರು ಡೌಟ್ ಇದೆ ನಾವು ಸರಿ. ಯಾಕಂದ್ರೆ ನಿಮ್ಗೆ ಹಿಂದಿನ ವರ್ಷದಿಂದ ಗೊತ್ತಾಗಿಲ್ಲ ಪರೀಕ್ಷೆ ಯಾವ ಒಂದು ಮಟ್ಟದಲ್ಲಿದೆ ಅಂತ. ಹಿಂದಿನ ವರ್ಷದಿಂದ ನಮ್ಗೆ ಪರೀಕ್ಷೆ ಒಂದು ಪದ್ಧತಿನೇ ಬದಲಾವಣೆ ಆಗುತ್ತೆ. ಯಾಕಂದ್ರೆ ಈಗೆಲ್ಲ ಪೋಷಕರಿಗೆ ಅನುಭವ ಆಗಿದೆ. ಹಿಂದಿನ ವರ್ಷ ನಿಮ್ಮ ಮಕ್ಕಳು ಇರ್ತಾರೆ, ಯಾಕಂದ್ರೆ ಈಗ ವೆಬ್ ಕ್ಯಾಮ್ರಾ ಅಡಿಯಲ್ಲಿ ಎಕ್ಸಾಮ್ ನಡೆಯೋದು. ಈ ವರ್ಷ ಏನ್ ಮಾಡಿದ್ರೆ, ಹೊಸದಾಗಿ ಆಡಿಯೋ ವೆಬ್ ಕ್ಯಾಮ್ರಾ ಹಾಕಿದ್ದಾರೆ. ಹೊಸದಾಗಿ ಎಲ್ಲ ಚೇಂಜಸ್ ಮಾಡ್ತಿದ್ದಾರೆ. ಆಡಿಯೋ ಬಂದ್ರೆ ನಾವು ಕೆಮ್ಮುದ್ರು ಕೂಡ ಒಂದು ಶಬ್ದ ಕೇಳಿಸುತ್ತೆ, ಸುಮ್ಮನೆ ಪಿಸ್ ಮಾತಾಡಿದ್ರು ಕೂಡ ಒಂದು ಶಬ್ದ ಕೇಳಿಸುತ್ತೆ. ಡೈರೆಕ್ಟ್ ಕಮಿಷನರ್ ಅಲ್ಲಿಂದ ನೋಡ್ತಾ ಇರ್ತಾರೆ ಡೈರೆಕ್ಟ್ ಆಗಿ. DC ಆಫೀಸಲ್ಲಿ ಅದಕ್ಕೆ ಒಂದು ರೂಮ್ ಮಾಡಿರ್ತಾರೆ. ಅವ್ರು ಇಂಥ ಸೆಂಟರ್ ಇಂದ ನೋಡಿ, ಇಂಥ ಕಡೆ ಯಾರೋ ಮಗು ಓಡಾಡ್ತಾ ಇದೆ, ಏನೋ ಕೇಳ್ತಾ ಇದೆ ನೋಡಿ ಅಂತ ಕೂಡ ತಕ್ಷಣ ಕಳಿಸ್ಕೊಡ್ತಾರೆ. ಹಾಗೆ ಫೋನ್ ಮಾಡ್ತಾರೆ ಸೆಂಟರ್ ಚೀಫ್. ಅದರಿಂದ ಒಂದು ಚೂರು ಕೂಡ ಈ ಕಡೆ ಆ ಕಡೆ ತಿರ್ಗೋದು ಕೂಡ ಆಗಲ್ಲ, ಕಾಪಿ ಆಗಲ್ಲ. ಟೀಚರ್ಸ್ ಕೂಡ ಯಾರು ಬಿಡೋದಿಲ್ಲ. ಆದ್ರಿಂದ ಮಕ್ಕಳು ಈಗಾಗಲೇ ಗೊತ್ತದು, ನಿಮ್ಗೆ ಕೂಡ ಗೊತ್ತಿದೆ ಈಗಾಗಲೇ. ಆದ್ರಿಂದ ಸಾಕಷ್ಟು ವಿಷಯಗಳನ್ನ ಈಗಾಗಲೇ ಹೇಳಿದ್ದಾರೆ. 2 ವರ್ಷ ಈ ವರ್ಷ ಕೂಡ ತುಂಬಾ ಸ್ಟ್ರಿಕ್ಟ್ ಇರುತ್ತೆ ಎಕ್ಸಾಮ್. ಆದ್ರಿಂದ ಅವ್ರ ಕಾಲ ಮೇಲೆ ಅವರೇ ನಿಂತ್ಕೋಬೇಕು. ಪಕ್ಕದಲ್ಲಿ ಕೂಡ ನೋಡ್ಕೊಳಕ್ಕಾಗಲ್ಲ, ಏನ್ ಮಾಡಿದ್ರು ಆಗಲ್ಲ. ಮತ್ತೆ ಈಗಾಗಲೇ ಸರ್ ಹೇಳಿದ್ರು,
ಇಲ್ಲಿ ಭಾಗಿದಾರರು, ಶಿಕ್ಷಕರು, ನೀವುಗಳು, ಮಕ್ಕಳು ಎಲ್ಲರೂ ಒಂದಾಗಿ ಸಹಕಾರ ಕೊಟ್ಟರೆ ಆಗೋದು. ಮತ್ತೆ ಈಗಾಗಲೇ ಈಗ 18ನೇ ತಾರೀಕು ಜಾತ್ರೆ ನಡೀತಾ ಇದೆ ಆಯ್ತಾ ಸರ್. ಅಂತ ಹೋಗೇ ಇಲ್ಲ ಸರ್, ನರಸಿಂಹಸ್ವಾಮಿ ದೊಡ್ಡ మేము ಜಾತ್ರೆಗೆ ಹೋಗಲ್ಲ, ಇಂಟ್ಲ ಕದಲ್ಪುರ ವಿಷಯ ಇಲ್ಲ, ಅವೆಲ್ಲ ಬಿಟ್ಬಿಡಿ, ನೀವು ಮಾಡ್ಕೊಳ್ಳಿ. ಮಕ್ಕಳು ದಯವಿಟ್ಟು ಡಿಸ್ಟರ್ಬೆನ್ಸ್ ಮಾಡಬೇಡಿ ಆಯ್ತಾ. ಯಾಕಂದ್ರೆ ಇನ್ನು IPL ಸ್ಟಾರ್ಟ್ ಆಗುತ್ತೆ 22ನೇ ತಾರೀಕಿಂದ. ಕ್ರಿಕೆಟ್ ಮಕ್ಕಳಿಗೆ ಯಾವ್ದು ಗಮನನೇ ಕೊಟ್ಬಿಡುದು ನೀವು. ಆಮೇಲೆ ಯುಗಾದಿ ಹಬ್ಬ ಕೂಡ ಎಕ್ಸಾಮ್ ಮಧ್ಯದಲ್ಲಿ ಬರುತ್ತೆ. ವರ್ಷದೊಳಸರ ಮೈಂಡ್ಲ ಮಕ್ಕಳಿಗೂ ನಾನ್ ವೆಜ್ ದಯವಿಟ್ಟು ಊಟ ಕೊಡ್ಲೇಬೇಡಿ ಈ ವರ್ಷ ಮಾತ್ರ SLC ಮಕ್ಕಳು ದಯವಿಟ್ಟು ನಾನ್ ವೆಜ್ ಕೊಡಬೇಡಿ. ಯಾಕಂದ್ರೆ ಅದು ತುಂಬಾ ಮಂದ ಆಗೋದು ಮೈಂಡ್ ಅವ್ರು. ಯಾಕಂದ್ರೆ ಮಾರನೇ ದಿನ ಎಕ್ಸಾಮ್ ಇರುತ್ತೆ, ಯುಗಾದಿ ಹಬ್ಬದ ದಿನ ರಜಾ ಇದೆ, ಮಾರನೇ ದಿನ ಎಕ್ಸಾಮ್ ಇರುತ್ತೆ. ದಯವಿಟ್ಟು ಈ ವರ್ಷ ಒಂದಿನ ತಿಂದಿದ್ರೆ ಏನು ಪರವಾಗಿಲ್ಲ. ಎಕ್ಸಾಮ್ ಆದ್ರೆ ಬೇಕಾದ್ರೆ ದಿನಾಲು ಕೊಡಿ, 7 ದಿನ ಬೇಕಾದ್ರೆ ಪರವಾಗಿಲ್ಲ. ಈ ವರ್ಷ ದಯವಿಟ್ಟು ನೋಡಿ, ಯಾಕಂದ್ರೆ ಮೊದಲು ಇವೆಲ್ಲ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಒಂದು ಮಗು ನಮ್ ಕೈಗೆ ಸಿಗ್ತಾ ಇಲ್ಲ, ಗುಡಿಸ್ಲಾಕಿದಾರೆ ಇವಾಗ ಲೆಕ್ಕ ಹಾಕೊಳ್ಳಿ. ಮೊನ್ನೆ ಸ್ಟೇಟ್ ಪ್ರಿಪೇರ್ ಆಗಿದ ತಕ್ಷಣ ಮಾರನೇ ದಿನ ಗುಡಿಸ್ಲಾಕಿದ್ದಾರೆ ಲೆಕ್ಕ ಹಾಕೊಳ್ಳಿ. ಅಲ್ಲ, ಯಾವಾಗಲೂ ಅವಳಿಗೆ ಮೆಚೂರ್ ಆಗಿರೋದು ಇಲ್ಲೇ ಎಕ್ಸಾಮ್ ಇನ್ನು 10 ದಿನ ಇದೆ, ಜ್ಞಾನ ಬೇಡ. ಅಟ್ಲೀಸ್ಟ್ ಅವ್ರ ಅಜ್ಜಿ ಹೇಳಿದಂತ ಮನೆಯಲ್ಲಿ ಅಜ್ಜಿ ಕೇಳ್ತಾ ಇಲ್ಲ ಅಂತ ಅಜ್ಜಿ ಓದಿರಲ್ಲ, ಜ್ಞಾನ ಇರಲ್ಲ, ಇವ್ರ ಪೇರೆಂಟ್ಸ್ ಜ್ಞಾನ ಇರಲ್ವಾ, ನಮ್ ಕೈಗೆ ಅವ್ರು ಸಿಗ್ತಾ ಇಲ್ಲ. ಅಲ್ಲ, ನಾವು ಇಷ್ಟು ದಿನ ನಿನ್ನೆ ಇದು ಮಾಡಿದ್ವಿ, ಎಲ್ಲ ಕ್ಲಾಸಸ್ ಮಾಡ್ತಾ ಇದೀವಿ, ಎಷ್ಟು ಒದ್ದಾಡ್ತಾ ಇದೀವಿ, ಡೈಲಿ ಕ್ವಶನ್ ಪೇಪರ್ ಸ್ಟಡಿ ಮಾಡಿ ಮಕ್ಕಳು ಟೆಸ್ಟ್ ಮಾಡ್ತಾ ಇದೀವಿ, ಗುಡಿಸ್ಲಾಕೊಂಡು ಕೂತಿದ್ದಾರೆ. ಸೋಮವಾರ ಮಕ್ಕಳು ಸರ್ 1 ವಾರ ಹೋಯ್ತು ಆ ಮಗುಗೆ. ಅಲ್ಲ, ಸೀರಿಯಸ್ನೆಸ್ ಇನ್ನು ಕೆಲವರು ಬರ್ತಾ ಇಲ್ಲ ಮಕ್ಕಳಿಗೆ, ಪೇರೆಂಟ್ಸ್ಗೆ. ಆ ಮಗು ಅಷ್ಟೇನು ಅಂತ ಚೆನ್ನಾಗಿ ಓದೋ ಮಗುನೂ ಅಲ್ಲ ಅಂತ ಮಗುನ ಹಾಳು ಮಾಡ್ತಾ ಇದ್ದಾರೆ ಪೇರೆಂಟ್ಸ್. ಅದರಿಂದ ಅದಕ್ಕೆ ದಯವಿಟ್ಟು ಇಲ್ಲಿ ಏನೇ ಜಾತ್ರೆ ಬರಲಿ, ಏನೇ ಬರಲಿ ನಿಮ್ಮ ಮಕ್ಕಳನ್ನ ದಯವಿಟ್ಟು ನೀವು ಡಿಸ್ಟರ್ಬ್ ಮಾಡಬೇಡಿ. ನೀವೆಲ್ಲ ಭಾಗಿಯಾಗಿ ಪರವಾಗಿಲ್ಲ, ನೀವೆಲ್ಲ ಈ ವರ್ಷ ಹಬ್ಬ ಮಾಡಿ. ಆಮೇಲೆ ಎಕ್ಸಾಮ್ ಹಾಕಲು ಒಂದೇ ಸಲ ಬೇಕಾದ್ರೆ ಹಬ್ಬ ಮಾಡಿರುತ್ತೆ. ಅದಕ್ಕೆ ಯಾಕೆಂದ್ರೆ ಫುಡ್ ಕೂಡ ನಮ್ಗೆ ತುಂಬಾ ಬದಲಾವಣೆ ಮಾಡುತ್ತೆ. ನಮ್ಮ ದೇಹದಲ್ಲಿ ಏನಾಗ್ತಾ ಇರುತ್ತೆ, ನಾರ್ಮಲ್ ಫುಡ್ ಚೆನ್ನಾಗಿರೋ ಫುಡ್ ಸರ್ ಹೇಳಿದ್ರು, ನಿದ್ದೆ ಕೂಡ ಚೆನ್ನಾಗಿ ಮಾಡ್ಬೇಕು. ಯಾಕಂದ್ರೆ ನಿದ್ದೆ ಕೂಡ ಕೆಡಬಾರ್ದು. 10:30 ಮಲ್ಲಿ ಬೆಳಗ್ಗೆ 4:00 ಇರಲಿ. ಒಳ್ಳೆ ಫುಡ್, ಸಾತ್ವಿಕವಾದ ಆಹಾರವನ್ನು ಕೊಡಿ. ಸ್ವಲ್ಪ ನೀರು ಚೆನ್ನಾಗಿ ಕೊಡಿ. ಒಂದು ಬಾಟಲ್ಸ್ ಸಮೇತ ನೀರು ಕಳಿಸಿ ಸ್ಕೂಲ್ಗೆ. ಇಲ್ಲಿ ನಮ್ಮ ಸ್ಕೂಲಲ್ಲಿ ಫಿಲ್ಟರ್ ವಾಟರ್ ಇದೆ, ಒಂದ್ಸಲ ಕರೆಂಟ್ ಕೈ ಕೊಟ್ಟರೆ ನೀರು ಆಗೋಗುತ್ತೆ ಸಡನ್ ಆಗಿ. ಅದರಿಂದ ದಯವಿಟ್ಟು ನೀರನ್ನು ಕೊಟ್ಟು ಕಳಿಸಿ ಅಂತ ಹೇಳ್ತಾ ನಿಮ್ಮೆಲ್ಲ ಒಂದು ಸಹಕಾರ, ಯಾಕಂದ್ರೆ ಈಗಾಗಲೇ ನಿಮ್ಗೆಲ್ಲ ಅನುಭವ ಆಗಿದೆ, ದಯವಿಟ್ಟು ನೀವೆಲ್ಲ ಸಹಕಾರ ಕೊಡ್ಬೇಕಂತ ಹೇಳ್ತಾ ನಿದ್ದೆ ಮಾತನ್ನು ಹೇಳಿದಂಗೆ ಫುಡ್ ಅಂತೂ ತಾಯಂದಿರು ನೋಡಲೇಬೇಕು. ಇಲ್ಲಾಂದ್ರೆ ಬಿಸಿಲು ಜಾಸ್ತಿ ಇದೆ, ಜ್ವರ ಬರೋ ಚಾನ್ಸಸ್ ಇರ್ತದೆ. ಎಕ್ಸಾಮ್ ದಿನ ಜ್ವರದಲ್ಲಿ ಮಗು ಏನು ಬರೆಯೋಕ್ಕಾಗಲ್ಲ, ಆಮೇಲೆ ವರ್ಷ ಇಡೀ ವೇಸ್ಟ್ ಮಾಡ್ಕೊಳುತ್ತೆ ಮಗು. ಹಂಗಾಗಿ ಫುಡ್ನ ಏನು ನಾರ್ಮಲ್ ಫುಡ್ನ ಕೊಡಿ. ನಾನ್ ವೆಜ್ಜು, ಆಯಿಲಲ್ಲಿ ಕರ್ದಿರೋ ಬೋಂಡ ಬಜ್ಜಿಗಳು ಆ ಥರದ್ದೆಲ್ಲ ಕೊಡೋಕೆ ಹೋಗ್ಬಿಡಿ. ಮತ್ತು ಪೆನ್ನು 2-3 ಪೆನ್ಗಳನ್ನು ಕೊಟ್ಟು ಕಳಿಸಿ ಎಕ್ಸಾಮ್ಗೆ. ಅದ್ರ ಜೊತೆಗೆ ಇನ್ಸ್ಟ್ರೂಮೆಂಟ್ ಏನಿದೆ, ಜಾಮೆಟ್ರಿದು, ಪೆನ್ಸಿಲು, ಎರೇಸರು, ಪ್ರತಿ ಎಕ್ಸಾಮಲ್ಲೂ ಕೊಡು ಅಂತ ಪಕ್ಕದಲ್ಲಿ ಕೇಳ್ತಿರ್ತಾರೆ. ಅದು ನೋಡಿ ಕಳಿಸ್ಬೇಕಾಗುತ್ತೆ ನೀವು ಎಕ್ಸಾಮಲ್ಲಿ. ಯಾಕೆಂದರೆ ಟೀಚರ್ಸ್ ಯಾರು ಇರಲ್ಲ, ಅಲ್ಲಿ ಇಸ್ಕೊಳ್ಳೋ ಅಂಥ ಅವಕಾಶನೂ ಕಡಿಮೆ ಇರುತ್ತೆ. ಯಾಕೆಂದರೆ ಅಲ್ಲಿ ಕೇಳೋಕ್ಕಾಗಲಿ ಮಾತಾಡೋಕ್ಕಾಗಲಿ ಬಿಡಲ್ಲ. ಅಲ್ಲಿ ಸುಮ್ಮನೆ ಕೂತಿದ್ದು ಎದ್ದು ಬರಬೇಕಾಗುತ್ತೆ ಮಗು, ಆಚೆನೂ ಕಳಿಸಲ್ಲ ತೊಗೊಂಡ್ಬರ್ತೀನಿ ಅಂದರೆ. ಈ ರೀತಿ ಎಲ್ಲ ಇರುತ್ತೆ. ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ನೋಡಿ ಅದನ್ನೆಲ್ಲ ಕಳಿಸ್ಕೊಡಿ. ಅದ್ರ ಜೊತೆಗೆ ಜಾಸ್ತಿ ಹೊಡೆದ್ಬಿಟ್ಟಿದ್ದೀವಿ ಮಕ್ಕಳಿಗೆ ಹೋದ ವರ್ಷದಿಂದ, ಅದೇ ಕೆಲಸ ಮಾಡಲೇಬೇಕಾಗಿದೆ. ಓದೋಕ್ಕೆ ಅಂತ ಹೊಡೆದಿರ್ತೀವಿ, ವೈಯಕ್ತಿಕ ಕಾರಣದಿಂದ ಯಾವ ಮಗುನೂ ಯಾವುದೇ ರೀತಿ ದಂಡಿಸಿರಲ್ಲ ನಾವು. ಹಾಗೇನಾದರೂ ನಿಮ್ಗಳಿಗೆ ಯಾರಾದರೂ ನಮ್ಮ ಮಕ್ಕಳನ್ನು ಹೊಡೆದಿದ್ದಾರೆ ಅನ್ನೋ ಬೇಜಾರಿಗೆ ದಯವಿಟ್ಟು ಎಲ್ಲರನ್ನೂ ಕ್ಷಮಿಸಿ. ಮಕ್ಕಳಿಗೂ ಕೂಡ ಅದನ್ನೇ ಕೇಳ್ತೀವಿ. ಬೇರೆ ಉದ್ದೇಶ ಅಂತೂ ನಮಗಿಲ್ಲ, ನೀವು ಒಳ್ಳೆಯವರಾಗಿ ಬದುಕೊಂಡು ಹೋಗಿ ಅನ್ನೋದೇ ನಮ್ಮ ಉದ್ದೇಶ ಆಗಿರುತ್ತೆ. ಒಳ್ಳೆ ರಿಸಲ್ಟ್ ಬರಲಿ, ಭವಿಷ್ಯ ಚೆನ್ನಾಗಿರಲಿ ಮಕ್ಕಳಿಗೆ ಅಂತ ಆಶಿಸ್ತಾ ಮೇಡಮ್ ಅದು ಉತ್ತಮ ಅಂಶಗಳನ್ನು ಹೇಳಿದ್ರು. ಯಾಕಂದ್ರೆ ಇಲ್ಲಿ ನಾವು 3 ಪರೀಕ್ಷೆಗಳು ನೋಡ್ತಾ ಇರ್ತೇವೆ, ಮಕ್ಕಳು ಎಲ್ಲ ಪಕ್ಕದಲ್ಲಿ ಕೇಳ್ತಾ ಇರ್ತಾರೆ, ರಬ್ಬರ್ ಕೊಡು, ಸ್ಕೇಲ್ ಕೊಡು, ಪೆನ್ಸಿಲ್ ಕೊಡು. ಯಾಕಂದ್ರೆ ಇಲ್ಲಿ ಏನೇನಕ್ಕೋ ಖರ್ಚು ಮಾಡ್ತಾರೆ ಮಕ್ಕಳು, ಅವು ಇವೆಲ್ಲ ತಿನ್ಬಿಡ್ತಾರೆ. ಒಂದು ಜಾಮೆಟ್ರಿ ಬಾಕ್ಸ್ ಒಂದು 50 ರೂಪಾಯಿ ಕೊಟ್ಟರೆ ಒಳ್ಳೆ ಜಾಮೆಟ್ರಿ ಬಾಕ್ಸ್. ಆ ಜಾಮೆಟ್ರಿ ಬಾಕ್ಸ್ ತಗೊಂಡ್ರೆ ನಾವೇ ಹೇಳ್ತೀವಿ, ಕೇಳಲ್ಲ. ಹಾಸ್ಟೆಲ್ ಇರೋ ಮಕ್ಕಳಿಗಾದ್ರೆ ಕೊಡ್ತಾರಲ್ಲ, ಜಾಮೆಟ್ರಿ ಬಾಕ್ಸ್ ಎಲ್ಲ ಕೊಟ್ಟಿರ್ತಾರೆ. ಆದ್ರಿಂದ ದಯವಿಟ್ಟು ಇನ್ಸ್ಟ್ರೂಮೆಂಟ್ಸ್ ಯಾಕಂದ್ರೆ ಅಲ್ಲಿ ಇರಲೇಬೇಕು. ಯಾಕಂದ್ರೆ ಈಗ ಸೈನ್ಸ್ಗೆ ಡ್ರಾಯಿಂಗ್ಸ್ ಬರೀಬೇಕಾದ್ರೆ ಇರಲೇಬೇಕು. ಅದೇ ರೀತಿ ನಮ್ಮ ಮ್ಯಾಥ್ಸ್ಗಂತೂ ಜಾಮೆಟ್ರಿ ಬಾಕ್ಸ್ ಇರಲೇಬೇಕು. ಈಗ ಕನ್ಸ್ಟ್ರಕ್ಷನ್ಸ್ ಅಲ್ಲೂ ತೆಗೆದುಬಿಟ್ಟಿದ್ದಾರೆ, ಆದ್ರೂ ಕೂಡ ಜಾಮೆಟ್ರಿ ಬಾಕ್ಸ್ ಕೆಲವು ಚಿತ್ರಗಳು ಬರೀಬೇಕಾಗುತ್ತೆ, ತಿರುಗಿ ಬರಬೇಕಾಗುತ್ತೆ, ಅದ್ರ ಬೇಕಾಗುತ್ತೆ. ಅದರಿಂದ ಒಂದು ಅಂಶಗಳನ್ನ ನೀವು ಪೋಷಕರು ಕೇಳಿ ಮಕ್ಕಳಿಗೆ ಇಲ್ಲೇ ಇದ್ರೆ ಕೊಡಿಸಿ ದಯವಿಟ್ಟು. ಮತ್ತೆ ಆಮೇಲೆ ಟೀಚರ್ಗೆ ಒಂದು ಹೆಚ್ಚಿನ ವಿಷಯ ಹೇಳಿದ್ರು. ಯಾಕಂದ್ರೆ ದಂಡಂ ದಶಗುಣ ಅಂತ. ಯಾಕಂದ್ರೆ ನಾವೆಲ್ಲ ಓದುವಾಗ ನಮ್ಮ ತಂದೆ ತಾಯಿ ಸಾರ್ ಬಾಳ ಕೊಟ್ಟೆ ಅಂತಾರೆ, ಕ್ಷೇತ್ರ ಕಾಲೇಜ್ ಕೊಟ್ಟೆ ಅಂತ. ಈಗ ಆಗಲ್ಲ ಸರ್, ಯಾವ ಸರ್ ಮಕ್ಕಳು ಕೊಟ್ಟಿದ್ದೆ ಅಂತ ಬರ್ತಾರೆ. ಅಂದ್ರೆ ತಂದೆ ತಾಯಿಗಳ ಮಕ್ಕಳನ್ನ ಕೆಡಿಸ್ತಾ ಇದ್ದಾರೆ.
ಕೆಲವು ಪೇರೆಂಟ್ಸ್ ಇದ್ದಾರೆ ಸರ್, వచ్చేದಾರೆ ಸರ್, ನೀವು ಚೇರ್ಗೆ ಜನ ಗಮನ ಸೆಲ್ಸ್ಕೊಂಡ್ರೆ ಅಂದ್ರೆ ನಾವು ಮಕ್ಕಳಿಗೆ ಈ ವರ್ಷ ಅಲ್ಗೂ ಏನು ನಾವು ಅವ್ರಿಗೆ ಯಾವುದೇ ಒಂದು ಪನಿಷ್ಮೆಂಟ್ ಕೂಡ ಕೊಟ್ಟಿಲ್ಲ, ಪ್ರೀತಿಯಿಂದನೇ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀವಿ. ಆದ್ರಿಂದ ಟೀಚರ್ಸ್ ಕ್ಷಮೆ ಕೇಳುವಂತ ಅವಶ್ಯಕತೆ ಇಲ್ಲ. ಚಿಕ್ಕ ಮಕ್ಕಳು, ಯಾಕಂದ್ರೆ ಚಿಕ್ಕ ಮಕ್ಕಳು ಅವ್ರು ಯಾರು ಮಕ್ಕಳು ಸಮಾನ ಅವರು, ಆದ್ರಿಂದ ಅವರು ಉತ್ತಮ ರೀತಿಯಲ್ಲಿ ಒಂದು ಯಾಕಂದ್ರೆ ಹಿಂದಿಯಲ್ಲೆಲ್ಲ ಚೆನ್ನಾಗಿ ಮಾರ್ಕ್ಸ್ ತೆಗೆದಾರೆ ಮಕ್ಕಳು, ನಮಗೆ ಸಂತೋಷ ಆಗುತ್ತೆ. ಸರ್, ಇನ್ನೊಂದು ಮಾತು ಹೇಳ್ಬೇಕು. ನಾನು ವಸತಿ ನವೀನ್ ಹಂಗೆ ಹೇಳಿದ್ದೆ, ಅವ್ರ ಪೇರೆಂಟ್ಸ್ಗೆ ಫೇಲ್ ಆಗ್ತಾನೆ ಅಂತ 3-4 ತಗೊಂಡಿದ್ದ, ಈ ಸತಿ 23 ತಗೊಂಡಿದ್ದಾನೆ. ಸ್ಟೇಟ್ ಅಲ್ಲ, ಹಿಂದಿಯಲ್ಲಿ ಚೆನ್ನಾಗಿ ಪಿಕಪ್ ಆಗಿದ್ದಾರೆ ಮಕ್ಕಳು, ಯಾಕಂದ್ರೆ ಚೆನ್ನಾಗಿ ಹೇಳ್ಕೊಡ್ತಾರೆ ಮೇಡಮ್ ಅವರು, ಚೆನ್ನಾಗಿ. ಯಾಕಂದ್ರೆ ನೋಡಿ, 1ರಿಂದ 7ನೇ ತರಗತಿವರೆಗೂ ಯಾರು ಕೇಳ್ತಾ ಇದ್ರು ಸರ್ಕಾರ ಇಲಾಖೆ, ಸೆಕೆಂಡ್ ಪಿ ಯು ಯಾರು ಕೇಳ್ತಾರೆ. ನಮಗ್ ತುಂಬಾ ಟಾರ್ಚರ್ ಇರ್ತಾ ಇದ್ರು, ಹೈಸ್ಕೂಲ್ ಟೀಚರ್ಸ್ ತುಂಬಾ ಟಾರ್ಚರ್. ಯಾಕಂದ್ರೆ ನಮಗ್ ಬರುವಂತ ಮಕ್ಳು ಎಂತ ಮಕ್ಕಳು, ಈಗ ಮೊರಾರ್ಜಿ ದೇಸಾಯಿ ಸ್ಕೂಲ್ಗೆ ಎಕ್ಸಾಮ್ ಬರ್ದೊಡ್ಡಾಗಿರ್ತಾರೆ, ನವೋದಯ ಎಕ್ಸಾಮ್ ಬರ್ದೊಡ್ಡಾಗಿರ್ತಾರೆ, ಚಿತ್ರಾಣಿ ಚೆನ್ನಮ್ಮಗೆ ಎಕ್ಸಾಮ್ ಬರ್ದೊಡ್ಡಾಗಿರ್ತಾರೆ, ಆದರ್ಶ ಸ್ಕೂಲ್ಗೆ ಎಕ್ಸಾಮ್ ಬರ್ದೊಡ್ಡಾಗಿರ್ತಾರೆ. ನಮ್ಗೆ ಬರ್ತಾಗ ಮಕ್ಕಳೆಲ್ಲ ಎಂತ ಬರ್ತಾರೆ, ಬಿಲೋ ಆವರೇಜ್ ಲೆವೆಲ್ ಅಂತ ಮಕ್ಕಳಿಗೆ 8ನೇ ಕ್ಲಾಸ್ ಸೇರಿದಾಗ ನಾವು ಈ ವರ್ಷ ನೆಕ್ಸ್ಟ್ ಇಯರ್ ಏನ್ ಮಾಡ್ತಾ ಇದೀವಿ ಅಂದ್ರೆ, ನಾವು ವಿಡಿಯೋ ತೆಗೆದು ಆ ಮಗುಗೆ ಒಂದು ಎಕ್ಸಾಮ್ ಮಾಡಿ ನಾವು ಸೇರಿಸ್ಕೊತಾ ಇದೀವಿ. ಯಾಕಂದ್ರೆ ಬಂದಾಗ ಆಗಳು ಬರಲ್ಲ, ABCD ಬರಲ್ಲ, ಏನು ಬರಲ್ಲ ಮಗುಗೆ. ಇಲ್ಲ ಬಂದ ಮೇಲೆ 3 ವರ್ಷದಲ್ಲಿ ನಾವು ಈ 1ರಿಂದ 7 ಅವ್ರು ಮಾಡದೇ ಇರೋ ಪಾಠ ನಾವು ಕಲ್ಸಕ್ಕಾಗುತ್ತೆ. ಇಲ್ಲಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಲ್ಲ. ಆ ಮಗು 1ನೇ ಕ್ಲಾಸ್ ಮಗು ಎಷ್ಟು ಚೆನ್ನಾಗಿ ಹೇಳ್ಕೊಡ್ಬೋದು ನಾವು, ಆದ್ರೆ ಈ ಮಕ್ಕಳಿಗೆ ನಾವು ಹೇಳ್ಕೊಡಕ್ಕಾಗಲ್ಲ. ಈ ಮಕ್ಕಳಿಗೆ ಅಲ್ಲೂ ಮೇಡಮ್ ಅವರು ಹಿಂದಿ ಹೇಳ್ಕೊಡ್ತಾರೆ. ಯಾಕಂದ್ರೆ ಅದನ್ನ ಯಾರು ಕೇಳ್ತಾ ಇಲ್ಲ. 1ರಿಂದ 7ನೇ ತರಗತಿಯಲ್ಲಿ ಏನ್ ಮಾಡಿದ್ರೆ ಸರ್ಕಾರ ಕೇಳ್ತಾ ಇಲ್ಲ. ನಮ್ಮ ಮೇಲೆ ತುಂಬಾ ಟಾರ್ಚರ್ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಕೊಟ್ಟಿರ್ತಾರೆ, ಎಲ್ಲಾ ಅಧಿಕಾರಿಗಳು ಕೂಡ ಇವತ್ತು ಸ್ಕ್ವಾಡ್ ಹಾಕಿದ್ದಾರೆ. ಪ್ರತಿಯೊಬ್ರು ಇಒ ಕೂಡ ಕೇಳೋರೆ. TPS ಅಲ್ಲಿ ಇಒ ಮೀಟಿಂಗ್ ಮಾಡ್ಬಿಟ್ಟು, ಸರ್ ನಮಗಲ್ಲಿ ಕಮಿಷನರ್ ಬೈತಾ ಇದ್ರೆ, ಮಿನಿಸ್ಟರ್ ಬೈತಾ ಇದ್ರೆ, ಎಲ್ಲ ನಮ್ಮ ಹೈಸ್ಕೂಲ್ ಟೀಚರ್ಸ್ ಮೇಲೆ ಬಂದು ಬಿಟ್ಬಿಟ್ಟಿದ್ದಾರೆ ಎಲ್ಲ. ಈಗ ನಮಗೆ ಇದ್ರ ಜೊತೆಗೆ ಬೇರೆ ವರ್ಕ್ಸ್, ಕ್ಲಾಸ್ ಅಲ್ಲಿ ಪಾಠ ಮಾಡ್ತಾ ಇರ್ತೀವಿ, ಸರ್ ಆ ಸುತ್ತಲ ಬಂದಿದೆ, ಇದು ಕಲಿಸ್ಬೇಕು ಮಾಹಿತಿ, ಆ ಮಾಹಿತಿ ಕಲಿಸ್ಬೇಕು ಅಂದ್ರೆ ಬರೀ ಇವೇ ಮಾಹಿತಿ ಪ್ಲಸ್ ಪಾಠ. ಯಾಕಂದ್ರೆ ನಮ್ಗೆ ಎಷ್ಟೊಂದು ಒತ್ತಡ ಆಗ್ತಾ ಇದ್ರೆ ಅಂದ್ರೆ ನಾವು ಅದನ್ನ ಯಾರಿಗೂ ಹೇಳ್ಕೊಳ್ತಾ ಇಲ್ಲ. ನಿಮ್ ಪೋಷಕರ ಜೊತೆ ನಾವು ಇವತ್ತು ಏನ್ ಮಾಡ್ತಾ ಇದೀವಿ ಹಚ್ಕೊಳ್ತಾ ಇದೀವಿ ಅಷ್ಟೇ. ಯಾಕಂದ್ರೆ ಎಷ್ಟೊಂದು ಒತ್ತಡ ಇದೆ ಅನ್ನೋದು. ಆದ್ರಿಂದ ಇವತ್ತು ಹೈಸ್ಕೂಲ್ ಟೀಚರ್ಸ್ಗೆ ಸಾಕಷ್ಟು ಟಾರ್ಚರ್ ಇಲಾಖೆಯಿಂದ ಬಂದಿದೆ. ಅವ್ರ ಉದ್ದೇಶ ಏನು ಅಂದ್ರೆ, ಇಲ್ಲಿ ಅದನ್ನ ಮೊದಲಿಂದ ಮಾಡ್ಬೇಕಾಯ್ತು. ಒಂದೇ ಸಲ ಏಕದಮ್ ಎತ್ಕೊಂಡ್ ಬಂದಿದ್ದೆ ಇಲ್ಲಿ 10ನೇ ಕ್ಲಾಸ್ ಪ್ರಯೋಗ ಮಾಡಿದ್ರೆ ಅದು ಸಕ್ಸಸ್ ಆಗಲ್ಲ. ಯಾಕಂದ್ರೆ 8ನೇ ತರಗತಿಗೆ ಬಂದಂತ ಮಗು ಯಾವ ಒಂದು ಮಟ್ಟದಲ್ಲಿ ಇರುತ್ತೆ ಅನ್ನೋದನ್ನ ಅವರು ಅರ್ಥ ಮಾಡ್ಕೋಬೇಕು. 1ರಿಂದ 7 ಪ್ರೈಮರಿ ಸ್ಕೂಲ್ ಟೀಚರ್ಸ್ ಯಾರು ಕೇಳ್ತಾ ಇಲ್ಲ ಏನ್ ಮಾಡ್ತಾ ಇದಾರೆ. ಯಾಕಂದ್ರೆ ಕರೋನಾ ಬಂದ್ಬಿಟ್ಟು ಮಧ್ಯದಲ್ಲಿ ಇವಾಗ ನೆಕ್ಸ್ಟ್ ಇಯರ್ 9ನೇ ಕ್ಲಾಸ್ ಇದ್ದಾರೆ, ಆ ಮಕ್ಕಳು ಬ್ಯಾಚ್ ಹೊರಬಿಟ್ರೆ ನಮ್ಗೆ ಆರಾಮಾಗಿರುತ್ತೆ. ಯಾಕಂದ್ರೆ 8th ಅಲ್ಲಿರೋ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ. ಯಾಕಂದ್ರೆ ಕರೋನಾ ಮಧ್ಯದಲ್ಲಿ ಬಂದು ಕರೋನಾದಿಂದ ಏನಾಗ್ತದೆ ಅವ್ರಿಗೆ ಸ್ವಲ್ಪ ಎಜುಕೇಶನ್ ಹೋಯ್ತು. ಆದ್ರಿಂದ ಈಗ ಮುಂದಿನ ವರ್ಷ 1 ವರ್ಷ ನಾವು ಬಾಧೆ ಬೀಳಬೇಕು. ಅದ್ಮೇಲೆ ಸ್ವಲ್ಪ ನಮ್ಗೆ 8ನೇ ತರಗತಿ ಮಕ್ಕಳು ಪರವಾಗಿಲ್ಲ. RR ಸರ್ ಅವರು ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಸಮಯ ಆಗಿದೆ. ಸೊ ನೀವು ಬಂದಿರೋ ಉದ್ದೇಶನೂ ಗೊತ್ತಿದೆ. ಇಲ್ಲಿ ಮಕ್ಕಳ ರಿಯಾಲಿಟಿನ ತಿಳ್ಕೊಳ್ಳಿ. ಯಾಕಂದ್ರೆ ಎಕ್ಸಾಮ್ ಆದ್ಮೇಲೆ ರಿಸಲ್ಟ್ ಬರ್ತದೆ. ಅಯ್ಯೋ ಸರ್ ನೀವು 3 ಡೇಟ್ ಇಟ್ಟಿಸಿ ಸರ್ ಅಂತ ನನ್ನ ಲಾಸ್ಟ್ ಇಯರ್ ಒಂದು ಮಗು ಒಂದು ಪೇರೆಂಟ್ ಕೇಳಿದೆ ನನ್ನ. ಸೊ ಆ ಒಂದು ವಿಚಾರವನ್ನ ಹಂಚ್ಕೊಳ್ಳಿಕ್ಕೆ ಬರ್ತೀನಿ. ಯಾಕಂದ್ರೆ ಇಲ್ಲಿ ಇರುವಂತದ್ದು 87 ಇದೆ ಸ್ಟ್ರೆಂತ್. ನಾವು ಇರೋದು ಒಬ್ಬೊಬ್ರೆ. ಅದು ಏನು ಇಂಗ್ಲಿಷ್ ಮೀಡಿಯಂ ಇದೆ, ಕನ್ನಡ ಮೀಡಿಯಂ ಇದೆ. ಅದಕ್ಕೆ ಸರ್ಕಾರ ಏನ್ ಮಾಡುತ್ತೆ, ರಿಸಲ್ಟ್ ಅಂದ್ಕೊಡಿ ಅಂದ್ರೆ ಎಷ್ಟು ಜನ ಫೋಕಸ್ ಮಾಡಬೇಕಾಗುತ್ತೆ. ಅದು ಅಲ್ಲದೆ ಏನಂದ್ರೆ ತಂದೆ ತಾಯಿ ಪೇರೆಂಟ್ಸ್ ಏನ್ ಮಾಡ್ತಾರೆ, ನಾವು ಶಾಲೆಗೆ ಕಳ್ಸಿಕೊಟ್ಟಿದೀವಿ ಅಂದ್ರೆ ನಮ್ ಜವಾಬ್ದಾರಿ ತಪ್ಪಾಯ್ತು, ಆ ಕಡೆ ಬರೋದೇ ಇಲ್ಲ. ಹೋಗ್ಲಿ ನಮ್ಮ ಮಗು ಏನ್ ವರ್ಕ್ ಮಾಡ್ತಿದೆ, ಏನ್ ರಿಸಲ್ಟ್ ತಿಳ್ಕೊಳ್ತಾ ಇದೆ, ಅಲ್ಲ ಏನ್ ತಗೊಳ್ತಿದೆ ಅನ್ನೋದನ್ನ ನಾವು ಚೆಕ್ ಮಾಡೋದು ಇಲ್ಲ. ಹೋಗ್ಲಿ ಶಾಲೆ ಹತ್ರ ಇಲ್ಲಿವರೆಗೂ ಬರ್ತೀರಾ, ಅದೇನೋ ಕಳ್ಳಾಟ ಆಡ್ದಂಗೆ ಗೇಟ್ವರೆಗೂ ಬರ್ತಾರೆ, ಮಕ್ಕಳು ಬಿಡ್ತಾರೆ, ಅಲ್ಲಿಂದ ಅಲ್ಲೇ ಎಸ್ಕೇಪ್. ಸೊ ಹಂಗಾಗಿ ಇವತ್ತು ಈ ಉದ್ದೇಶ ಇಟ್ಕೊಂಡೆ ನಿಮ್ ಮುಂದೆ ಕರ್ಸಿದೀವಿ. ನಿಮ್ ಮಕ್ಕಳು ಯಾರು ಫೇಲ್ ಆಗ್ತಾ ಇದಾರೆ ಅವ್ರ ಬಗ್ಗೆ ಇವಾಗಲೇ ತಿಳ್ಕೊಂಡ್ಬಿಡ್ರಿ. ಏನಾದ್ರೂ ನೀವು ಒಂದ್ ಸ್ವಲ್ಪ ಪ್ರಯತ್ನ ಮಾಡಿ, ಇರೋಷ್ಟು ದಿನ ರಜೆ ಹಾಕದೆ ಅವರಿಗೆ ಕೆಲಸದ ಒತ್ತಡ ಅನ್ನೋದು ಕೊಡದೆ ನೀವು ಜೊತೆಯಲ್ಲಿದ್ದು ಅವ್ರ ಅಟ್ಲೀಸ್ಟ್ ನಿಮ್ಗೆ ಓದಕ್ ಬರ್ಲಿಲ್ಲ ಅಂದ್ರೆ ಪಕ್ಕದ ಮನೆಯಲ್ಲಿ ಯಾರೋ ಒಬ್ರು ಇರ್ತಾರೆ ಓದಿರೋರು, ಅವ್ರನ್ನಾದ್ರೂ ಕೇಳೋದ್ರ ಮೂಲಕ ಏನ್ ವರ್ಕ್ ಮಾಡ್ತಿದ್ರೆ ಹೇಗೆ ಅನ್ನೋದು ತಿಳ್ಕೊಂಡು ಆ ಮಕ್ಕಳಿಗೆ ಒಂದ್ ಸ್ವಲ್ಪ ಬೆಂಬಲವನ್ನ ಕೊಡಿ. ಯಾಕಂದ್ರೆ ಇವತ್ತು ಶಿಕ್ಷಣ ಅನ್ನೋದು ಬಹಳಷ್ಟು ಮುಖ್ಯ ಆಗುತ್ತದೆ. ನಾನು ಬಹಳ ಸರಿ ಹೇಳ್ತಾ ಇದ್ದೀನಿ, ಇವತ್ತು ನೀವು ಎಷ್ಟು ಕಷ್ಟ ಪಡ್ತಿದ್ರೆ ನಿಮ್ಗೆ ಗೊತ್ತಿದೆ. ನಿಮ್ಮ ಮಕ್ಕಳು ಇವತ್ತು ಕಷ್ಟ ಪಡ್ತಾರ. ಇಲ್ಲಿ ಯಾರು ಹೊಡಿತಾರ ಇಲ್ವೋ, ನಾನಂತೂ ಸರಿಯಾಗಿ ಹೊಡಿತೀನಿ. ಆ ಹೊಡಿಯೋ ಏಟ್ ತಡ್ಕೊಳ್ಳೋ ಶಕ್ತಿನೂ ಮಕ್ಕಳಲ್ಲಿಲ್ಲ. 1 ಏಟ್ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತವ್ರು ನಾಳೆ ದಿನ ಬಿಸಿಲಲ್ಲಿ ಹೋಗಿ ಕೆಲಸ ಮಾಡ್ತಾರಂದ್ರೆ ನಂಬ್ತೀರಾ? ಅದೇ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮಕ್ಕಳ ಭವಿಷ್ಯವನ್ನ ಉಜ್ವಲವಾಗಿ ಬೆಳೆಸ್ಕೋಬೇಕಾದ್ರೆ ಶಿಕ್ಷಣ ಒಂದೇ ದಾರಿ. ಸೊ ಹಂಗಾಗಿ ನೀವು ನಿಮ್ಮ ಕೆಲಸವನ್ನ ಕೇಳ್ತಿರೋ, ನೀವು ನಿದ್ದೆಯನ್ನು ಕೇಳ್ತಿರೋ ಗೊತ್ತಿಲ್ಲ,
ನೀವು ನಿಮ್ಮ ಮಕ್ಕಳಿಗೋಸ್ಕರ ವರ್ಕ್ ಮಾಡೋದನ್ನ ಕಲೀರಿ. ಯಾಕಂದ್ರೆ ಇರೋದೇ 15 ದಿನ. ನಾ ಇಷ್ಟನ್ನ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಸಮಾಜ ವಿಜ್ಞಾನ ಒಂದು ಪಾಠವನ್ನ ಮಾಡ್ತೀನಿ. ನೀವು ನಂಬ್ತಿರೋ ಇಲ್ವೋ, ನಾನು ಗೆಸ್ಟ್ ಫ್ಯಾಕಲ್ಟಿ ಟೀಚರ್. ನನಗೆ ಕೊಡೋದು 10.5 ಸ್ಯಾಲರಿ, ಅಂದ್ರೆ 10,500 ಸ್ಯಾಲರಿ ಕೊಡ್ತಾರೆ. ಹೇಳಿ ಬೇಕಾದ್ರೆ 8 ಗಂಟೆಗೆ ಬೇಕಾದ್ರೆ ಇರುತ್ತೆ, ಸಾಯಂಕಾಲ 6:30ವರೆಗೆ ಇರ್ತೀನಿ. ನನಗೆ ಕೊಡುವಂತ ಶ್ರಮ ನನ್ನ ಪೆಟ್ರೋಲ್ಗೂ ಬರೋದಿಲ್ಲ, ನನ್ನ ಖರ್ಚಿಗೂ ಬರೋದಿಲ್ಲ. ಒಬ್ಬ ಯುವಕನಾಗಿ ಹೇಳ್ತಾ ಇದ್ದೀನಿ, ನನಗೆ ಎಲ್ಲಿಗೂ ಸಾಕಾಗೋದಿಲ್ಲ. ಆದ್ರೆ ನಾನು ಒಬ್ಬ ಹಳೆಯ ವಿದ್ಯಾರ್ಥಿ, ನಾನು ಇಲ್ಲೇ ಓದಿದ್ದೀನಿ. ಸೊ ಇವರೆಲ್ಲ ನನ್ನ ಮಕ್ಕಳು, ನನ್ನ ಸಂಬಂಧಿಕರ ಎಲ್ಲಾ ಸಬ್ಜೆಕ್ಟ್ ಅನ್ನ ಇಲ್ಲಿ ಇದ್ದು ಹೇಳ್ಕೊಡಕ್ಕೆ ಟ್ರೈ ಮಾಡ್ತೀನಿ. ಸೊ ಹಂಗಾಗಿ ನೀವು ಇನ್ನಷ್ಟು ಮುಂದಿನ ಜನರೇಷನ್ಗೆ ಈ ಶಾಲೆ ಬೆಳೆಯೋ ತರ ಮಾಡಿ. ಹಾಗಂತ ನಿಮ್ಮ ಮಗು ಓದಿದೆ, ಒಳ್ಳೆ ರಿಸಲ್ಟ್ ತಗೊಂಡಿದೆ ಅಂತ ನೀವು ಇಲ್ಲಿ ಈ ಕಡೆ ಬರೋದನ್ನೇ ಬಿಟ್ಬಿಟ್ರೆ, ನಾಳೆ ಈ ವರ್ಷ ಇಂಗ್ಲಿಷ್ ಮೀಡಿಯಂ ಕ್ಯಾನ್ಸಲ್ ಆಗ್ತದೆ. ಇನ್ನು ಮುಂದಿನ ವರ್ಷ ಈ ಶಾಲೆನ ಮುಚ್ಚಬೇಕಾಗತ್ತೆ. ಅರ್ಥ ಆಗ್ತಿದ್ಯಾ? ಈಗ ನೋಡಿ ಸರ್ ಹೇಳಿದಂಗೆ, ನಾಳೆ ವರ್ಷ ಇಂಗ್ಲಿಷ್ ಮೀಡಿಯಂ ಹೋಗ್ತಾ ಇದೆ, ಇನ್ ಮುಂದಿನ ವರ್ಷ ಸ್ಟ್ರೆಂತ್ ಕಡಿಮೆ ಆಗುತ್ತೆ, ಇನ್ ಮುಂದಿನ ವರ್ಷ ಶಾಲೆನ ಮುಚ್ಚ ಹಾಕ್ತಾರೆ. ಅರ್ಥ ಆಗ್ತಿದ್ಯಾ? ಫಲಿತಾಂಶ ಬರಲಿಲ್ಲ ಅಂದ್ರೆ ಅದೇ ಆಗೋದು. ಹೆಚ್ಚುವರಿ ಅಂತ ಇಲ್ಲ, ಶಿಕ್ಷಕರನ್ನ ಕಿತ್ತಾಕ್ಬಿಡ್ತಿದ್ದಾರೆ. ಈಗ ಕನ್ನಡ ಒಂದು ಹೋಯ್ತು, ಸೋಸಿಯಲ್ ಒಂದು ಹೋಯ್ತು. ಅರ್ಥ ಆಗ್ತಿದೆಯಾ? ಶಿಕ್ಷಕರನ್ನೇ ತೆಗೆದುಕೊಳ್ತಾ ಇಲ್ಲ. ನಾನು 5 ವರ್ಷ ಆಯ್ತು BEd ಕಂಪ್ಲೀಟ್ ಮಾಡ್ಕೊಂಡು ಇದುವರೆಗೂ ಶಿಕ್ಷಕರ ತಗೊಳ್ಳಿಲ್ಲ. ಯಾಕಂದ್ರೆ ಶಿಕ್ಷಕರಿಗೆ 60,000 ಸಂಬಳ ಕೊಡ್ಬೇಕು, ನಮ್ಗೆ 10,000. 6 ಜನ ಮೇಂಟೈನ್ ಮಾಡ್ಬೋದು. 6 ಶಾಲೆಗಳಿಗೆ 10,000 ಕೊಡೋದ್ರ ಮೂಲಕ 6 ಶಾಲೆ ಮೇಂಟೈನ್ ಮಾಡ್ಬೋದು. ನೋಡಿ ಒಂದ್ ಕಡೆ ಈ ತರ ಆಗ್ತಿದೆ. ಯಾಕಂದ್ರೆ ನಾವು ಕ್ವಶನ್ ಮಾಡ್ತಾ ಇದ್ದೀವಿ, ನಾನಾಯ್ತು ನಮ್ದಾಯ್ತು ಅಂತ ನಾವು ನೋಡ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ. ಅದಕ್ಕೆ ನೀವು BO ಆಫೀಸ್ ಕಡೆ ಅಥವಾ ನಿಮ್ಮ ಲೋಕಲ್ MLA ಅಥವಾ ನಿಮ್ಮ ಮಿನಿಸ್ಟರ್ಗೆ ನೀವು ಸಹ ಅಲ್ಲಿ ಹೋಗ್ತಾ ಇರ್ತೀರಾ, ಬರ್ತಿರ್ತೀರಾ. ನಿಮ್ಮ ಶಾಲೆಯ ಬಗ್ಗೆ ನಿಮ್ಮ ಒಂದು ಗಮನವನ್ನು ಹರಿಸೋದ್ರ ಮೂಲಕ ಈ ಒಂದು ಶಾಲೆಯ ಅಭಿವೃದ್ಧಿಗೂ ಸಹ ನೀವು ಸಹಕಾರ ಕೊಡ್ಬೇಕಂತ ಹೇಳ್ತಾ ನಾನು ಒಂದು ಸಣ್ಣ ಪುಟ್ಟ ಭಾಷಣವನ್ನು ಮುಗಿಸ್ತೀನಿ. ನೋಡಿ ಸರ್ ಹೇಳಿದ ಸುಮಾರು ಅವರು 5 ವರ್ಷದಿಂದ ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ. ಪಕ್ಕದಲ್ಲಿ ಶೆಟ್ಟಳ್ಳಿ ಅವರು ಇದೇ ಶಾಲೆಯಲ್ಲಿ ಓದಿದ್ದ ಶಾಲೆ. ನನಗೆ ₹1,00,000 ಬರೋದು ಅಂತ ಅವ್ರಿಗೆ ನೋಡಿ, ನಾನು ಒಂದೇ ಕೆಲಸ ಮಾಡ್ತಾ ಇರೋದು, ಅವ್ರು ಕೂಡ ಒಂದೇ ಕೆಲಸನೇ ಮಾಡ್ತಾ ಇದ್ವಿ. ಇವತ್ತು ಇಲಾಖೆ ಎಷ್ಟೊಂದು ಬೇಜವಾಬ್ದಾರಿಯಿಂದ ₹10,500 ಕೊಟ್ಟರೆ ಯಾವ ಶಿಕ್ಷಕರು ಕೆಲಸ ಮಾಡ್ತಾರೆ. ಸರ್ ಅವ್ರು ಮಾತಾಡ್ತಾರೆ, ಮಾಡ ಬೇಜಾರು ಬಿದ್ದು, ಸರ್ ನನಗೆ ಮಸ್ತನಹಳ್ಳಿ ಹತ್ರ ಒಂದು ಫ್ಯಾಕ್ಟ್ರಿ ಆಗ್ತಾ ಇದೆ, ಸೋಲಾರ್ ಫ್ಯಾಕ್ಟ್ರಿ, ಅಲ್ಲಿ ನಾನು ಸೂಪರ್ವೈಸರ್ ಕೆಲಸ ಸಿಗುತ್ತೆ, 28,000 ಕೊಡ್ಸೋದು ತಿಂಗಳು ಸಂಬಳ, ವಾರಕ್ಕೆ 5 ದಿನ ಸರ್ ಕೆಲಸ. ಸರ್ ನನಗೆ ಶನಿವಾರ ಭಾನುವಾರ ರಜಾ, ಆರಾಮಾಗಿ ಎಲ್ಲೋ ಕೆಲಸ ಮಾಡ್ಬೋದಲ್ಲ ಸರ್ ಅಂತ ಹೇಳ್ತಾರೆ. ಪಾಪ ಮಕ್ಕಳಿಗಾಗಿ ಅವ್ರಿಗೆ ಇವತ್ತು ಕಷ್ಟಪಡ್ತಾ ಇದ್ದಾರೆ. ಎಲ್ಲ ಸಬ್ಜೆಕ್ಟ್ಸ್ ಹೇಳ್ಕೊಡ್ತಾರೆ, ಯಾವ ಡೌಟ್ ಇಲ್ಲ, ಎಲ್ಲ ಸಬ್ಜೆಕ್ಟಲ್ಲಿ ಟ್ಯಾಲೆಂಟ್ ಇದ್ದಾರೆ. ಯಾಕಂದ್ರೆ ಅವ್ರು ಕಷ್ಟಪಟ್ಟು ಬಂದಿರೋರು, ಕಷ್ಟಪಟ್ಟು ಜೀವನದಲ್ಲಿ ಬಂದವರು ಇವತ್ತು ನಮ್ಮ ಶಾಲೆ ಸರ್, ಇದು ನನ್ನ ಮಕ್ಕಳು ಸರ್ ಅಂತ ಅವರು ದುಡಿಲ್ಲ. ಬರೀ ಕೊಡ್ತಾ ಇರೋದು 10,500, ಅದು ಯಾವ ಒಂದೇ ಸಲ ಕೊಡಲ್ಲ, 5 ತಿಂಗಳಿಗೂ 6 ತಿಂಗಳು ನೋಡಿ. ಅಲ್ಲಿ ಸರಿಯಾದ ಸಮರ್ಪಕವಾದ ಟೀಚರ್ಸ್ ಇದ್ರೆ ಅಲ್ಲೂ ಕೂಡ ಎಜುಕೇಶನ್ ಕೂಡ ಚೆನ್ನಾಗಿರುತ್ತೆ. ಅದನ್ನು ತುಂಬಿಸ್ತಾ ಇಲ್ಲ. ಇವತ್ತು ಎಲ್ಲ ಹೈಸ್ಕೂಲಲ್ಲಿ ಕೂಡ ಈ ರೀತಿ ರೈಸ್ ಮಾಡಬೇಕು ಅಂತೆಲ್ಲ ಗಲಾಟೆ ಮಾಡಿದ್ದಿದೆ. ನೋಡೋಣ ಏನು ಮಾಡ್ತಾರೆ. ತುಂಬಾ ಖುಷಿಯಾಗಿ ಮಕ್ಕಳ ಬಗ್ಗೆ ಹೇಳಿದ್ದಾರೆ. ಯಾಕೆಂದ್ರೆ ಆ ಒಂದು ಮಕ್ಕಳ ಶಿಕ್ಷಣ ಎಷ್ಟೊಂದು ಕಷ್ಟಕರವಾಗಿರುತ್ತೆ. ಮಕ್ಕಳು ಕೂಡ ಆವಾಗ ತಿಳಿ ಹೇಳ್ತಾ ಇರ್ತಾರೆ ನಾವೆಲ್ಲ. ನೀವು ಯಾಕಂದ್ರೆ ಪೋಷಕರು ಇವತ್ತು ಮಕ್ಕಳಿಗಾಗಿ ಎಷ್ಟೊಂದು ಕಷ್ಟ ಪಡ್ತಾ ಇದ್ದೀರಾ. ನಾಳೆ ದಿನ ನೀವು ಕೂಡ ಅವ್ರಿಗೆ ಆ ಒಂದು ಕಷ್ಟ ಪಡಕ್ಕೆ ಆಗಲ್ಲ. ನೀವು ಮಾಡೋಂಥ ಕೆಲಸ ಅವ್ರು ಮಾಡಲ್ಲ, ಮಾಡೋದಕ್ಕಾಗಲ್ಲ. ಆದ್ರಿಂದ ಅವ್ರು ಯಾಕಂದ್ರೆ ಎಜುಕೇಶನ್ ತಗೊಂಡಿದ್ರೆ ನಾಳೆ ದಿನ ಯಾವ್ದೋ ಒಂದು ಕೆಲಸ ಸಿಗುತ್ತೆ. ಲಾಸ್ಟ್ ಆಗ್ತಾ ಇದೆ. ನಾನು ಅದಕ್ಕೆ ನಮ್ಮ ಮಕ್ಕಳಿಗೆ ಬಡಿಸ್ಕೊಂತೀನಿ ಅಂತ. SLC ಪಾಸ್ ಮಾಡ್ಕೊಂಡ್ರೆ ಸಾಕು, ನಿಮ್ಮ ಜೀವನ ನೀವು ರೂಪಿಸ್ಕೊಳ್ಬೋದು. SLC ಪಾಸ್ ಮಾಡ್ಕೊಂಡ್ರೆ ಸಾಕು. ಇವ್ರಿಗೆ ಎಷ್ಟು ಹೇಳಿದ್ರೆ ನಮ್ಮ ಮಕ್ಕಳಿಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ, ಇನ್ನೂ ಹುಡುಗಾಟದಲ್ಲೇ ಇದ್ದಾರೆ ಮಕ್ಕಳು. ದಯವಿಟ್ಟು 10 ದಿನ ಕಷ್ಟಪಟ್ಟಿಲ್ಲ, SLC ಪಾಸ್ ಆಗ್ಬಿಟ್ರೆ ಸಾಕು ಮಕ್ಕಳು. ಯಾವುದೋ ಒಂದು ಆಪರ್ಚುನಿಟಿ ಬೇಕಾದಷ್ಟಿದೆ. ಪೋಸ್ಟ್ ಆಫೀಸ್, ರೈಲ್ವೆ ಡಿಪಾರ್ಟ್ಮೆಂಟ್, ಎಲ್ಲ ಡಿಪಾರ್ಟ್ಮೆಂಟ್ ಕೂಡ ಕೆಲಸ ಇದೆ. ನಿಮ್ಮ ಕೆಲಸ ಮಾಡೋ ಕೆಲಸನೇ ಇಲ್ಲ, ಅವ್ರು ತೋಟದಲ್ಲಿ ಕೆಲಸ ಮಾಡೋ ಕೆಲಸನೇ ಇಲ್ಲ. ಎಲ್ಲ ಒಂದ್ ಕಡೆ ಜಾಬ್ ಸಿಕ್ಕಿ ಮಾಡ್ಬೋದು ಅಂತ ಹೇಳ್ತಾ ನೀವು ಕೂಡ ಮನೆ ಸ್ವಲ್ಪ ಮಕ್ಕಳು ಸ್ವಲ್ಪ ಹೇಳಿ ಅಂತ ಹೇಳ್ತಾ. ಸರಿಯಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಅರಿವಿಲ್ಲ. ಅದನ್ನ ಚೂರು ಪೇರೆಂಟ್ಸ್ಗೆ ನೋಡಿ ಆದ್ಮೇಲೆ ನಿಮ್ಗೆ ಏನ್ ಡೌಟ್ಸ್ ಇದೆಯೋ ಬನ್ನಿ, ನಾವು ಹೇಳ್ತೀವಿ. ನೋಡಿ ನಿಮ್ಮ ಪೇರೆಂಟ್ಸ್ ಪೇಪರ್ಸ್ ನೋಡಿ, ನಿಮ್ಮ ಮಗು ತಮ್ಮ ಪೇರೆಂಟ್ಸ್ ಜೊತೆ ಬನ್ನಿ. साक्षात् परब्रह्म तस्मै श्री गुरुवे नमः।
जहाँ डाल डाल पर सोने की चिड़िया करती है बसेरा, वो भारत देश है मेरा, वो भारत देश है मेरा। जहाँ डाल डाल पर सोने की चिड़िया करती है बसेरा, वो भारत देश है मेरा, वो भारत देश है मेरा। जहाँ सत्य अहिंसा और धर्म का पग पग लगता डेरा, वो भारत देश है मेरा, वो भारत देश है मेरा। जहाँ डाल डाल पर सोने की चिड़िया करती है बसेरा, वो भारत देश है मेरा, वो भारत देश है मेरा। जहाँ डाल डाल पर सोने की चिड़िया करती है बसेरा, वो भारत देश है मेरा, वो भारत देश है मेरा। जहाँ सत्य अहिंसा और धर्म का पग पग लगता डेरा, वो भारत देश है मेरा, वो भारत देश